ಪ್ರಹ್ಲಾದ ಮಹಾರಾಜರ ಉಪದೇಶಗಳು ಈ ವಿಷಯದ ನಾವು ಚರ್ಚೆಯನ್ನ ಶ್ರೀಮದ್ ಭಾಗವತಂದಲ್ಲಿ 7ನೇ ಸ್ಕಂದದಲ್ಲಿ ಸಂಪೂರ್ಣವಾಗಿ ಭಗವಂತನ ನರಸಿಂಹ ಅವತಾರದ ವಿವರಣೆ ಇಲ್ಲಿ ಬರ್ತಾ ಇದೆ. ಈಗ ಪ್ರಹ್ಲಾದ ಮಹಾರಾಜ ನೋಡಿ, ಪ್ರಹ್ಲಾದ ಮಹಾರಾಜನ ಉಪದೇಶಗಳು ಅಧ್ಯಾಯ 6. ಇಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಮಹಾನ್ ಭಕ್ತರಾದಂತಹ ಪ್ರಹ್ಲಾದ ಮಹಾರಾಜನ ವಿವರಣೆಯನ್ನ ನೀಡ್ತಾ ಇದ್ದಾರೆ. ನೋಡಿ, ಪ್ರಹ್ಲಾದ ಮಹಾರಾಜ ಯಾವ ಕುಲದಲ್ಲಿ ಜನ್ಮ ಆಗಿತ್ತು? ಅಸುರ ಕುಲದಲ್ಲಿ ಅವನ ಜನ್ಮ ಆಯಿತು. ಈಗ ಅವನಿಗೆ 5 ವರ್ಷದ ಆಯುಷ್ಯಿತ್ತು, 5 ವರ್ಷದ ಬಾಲಕನಾಗಿದ್ದ. ಹೀಗಾಗಿ ನೋಡಿ, ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಚಿಕ್ಕವರಿದ್ದಾಗ 5 ವರ್ಷ ಆದ್ಮೇಲೆ ಸ್ಕೂಲಿಗೆ ಕಳಿಸ್ತೀವಲ್ಲ, LKG UKG ಎಲ್ಲ ಅಡ್ಮಿಷನ್ ಮಾಡಿಸ್ತೀವಿ. ಅವರಿಗೆ ವಿದ್ಯೆ ಬರಬೇಕು, ವಿದ್ಯೆಯನ್ನ ಕಲಿಬೇಕಲ್ಲ. ಹೀಗಾಗಿ ಈಗ ಹಿರಣ್ಯಕಶಿಪು ಏನ್ ಮಾಡಿದ, ತನ್ನ ಬಾಲಕನಾದಂತ ಪ್ರಹ್ಲಾದನನ್ನ ಗುರುಕುಲಕ್ಕೆ ಅವನು ಕಳಿಸ್ತಾನೆ. अभी यहाँ पे प्रहलाद जो है वो किसका बेटा है? हिरण्यकशिपु का बेटा है. असुर कुल में इनका जन्म हुआ था. अभी प्रहलाद को 5 वर्ष की आई थी. जैसे हम क्या करते हैं, हमारे बच्चों को पढ़ाई करने के लिए स्कूल भेजते हैं, ऐसे ही अभी हिरण्यकशिपु ने क्या किया, गुरुकुल को उनको भेजा. वहां पे कौन थे गुरु? षंड और अमर, जो ಶುಕ್ರಾಚಾರ್ಯ के पुत्र थे. ಶುಕ್ರಾಚಾರ್ಯರಂತ ಅವರ ಮಕ್ಕಳಾದಂತ ಷಂಡ ಮತ್ತು ಅಮರ್ಕ ಅವರು ಗುರುಗಳಾಗಿದ್ದರು ಆ ಗುರುಕುಲದಲ್ಲಿ. ಹೀಗೆ ಎಲ್ಲ ಸಹಪಾಠಿಗಳೊಂದಿಗೆ ಈಗ ಅಲ್ಲಿ ಅವನು ಅಸುರಿ ಪ್ರವೃತ್ತಿಯ ವಿದ್ಯೆಗಳನ್ನ ಅವ್ರಿಗೆ ಹೇಳ್ಕೊಡ್ಲಾಗ್ತಾ ಇತ್ತು. ನೋಡಿ, ಗುರುಕುಲದಲ್ಲಿ ಷಂಡ ಮತ್ತು ಅಮರ್ಕ ಗುರುಗಳಿಗೆ ಏನ್ ಹೇಳ್ತಾ ಇದ್ರು, ಅಸುರಿ ಪ್ರವೃತ್ತಿಯ ಎಲ್ಲ ಶಿಕ್ಷಣಗಳನ್ನ ಅವ್ರಿಗೆ ನೀಡ್ತಾ ಇದ್ರು. ಪ್ರತಿ ದಿವಸ ಅವರಿಗೆ ಏನು ಅವ್ರಿಗೆ ಕ್ಲಾಸ್ ನಡೀತಾ ಇತ್ತು. ಮಧ್ಯದಲ್ಲಿ ನಡು ಗ್ಯಾಪ್ ಇರುತ್ತಲ್ಲ, ನೋಡಿ, ನಡು ಏನಾಗುತ್ತೆ, ಈಗ ಮಕ್ಕಳಿಗೇನು ಅವ್ರ ಪೀರಿಯಡ್ಸ್ ಇರುತ್ತೆ, ಮಧ್ಯದಲ್ಲಿ ಏನಾಗುತ್ತೆ, ವಿಶ್ರಾಂತಿ ಇರುತ್ತೆ. ಈ ರೀತಿ ವಿಶ್ರಾಂತಿ ಇರುವ ಸಮಯದಲ್ಲಿ ಪ್ರಹ್ಲಾದ ಏನ್ ಮಾಡ್ತಾ ಇದ್ದ, ತನ್ನ ಸಹಪಾಠಿಗಳನ್ನೆಲ್ಲರನ್ನು ಕೂಡಿಸ್ಕೊತಿದ್ದ. ಗುರುಗಳು ಹೋಗ್ಬಿಡ್ತಿದ್ರು ವಿಶ್ರಾಂತಿ. ಈಗ ಸಹಪಾಠಿಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಅಲ್ಲಿ ಪ್ರಹ್ಲಾದ ಅವ್ರಿಗೆ ಹೇಳ್ತಾ ಇದ್ದ, ಈಗ ನಾವು ಎಲ್ಲರೂ ಕೂಡಿ ನಾವು ಏನ್ ಮಾಡೋಣ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋಣ. ಹೀಗಾಗಿ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದ, ನೀವೆಲ್ಲರೂ ಈ ಕೈ ಮೇಲ್ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಭಾಗವತ ಧರ್ಮದ ಅನುಯಾಯಿಗಳಾಗಬೇಕು. ಹಾಗೆ ಈ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗೋಣ ಅಂತ ಚಿಕ್ಕ ಮಕ್ಕಳು ಹೇಳ್ತಾ ಇದ್ರು, ಇಲ್ಲ ನಾವೀಗ ಆಟಕ್ಕೆ ಹೋಗ್ಬೇಕು, ನಾವು ಆಟ ಆಡ್ಲಿಕ್ಕೆ ಹೋಗ್ಬೇಕು, ನಮ್ಗೆ ಇದೇ ಸಮಯ ಸಿಕ್ಕಿರೋದು ಈಗ. ಈ ರೀತಿ ಮಕ್ಕಳೆಲ್ಲ ಹೇಳ್ತಾ ಇದ್ರು. ಆಗ ಅವರಿಗೆ ಪ್ರಹ್ಲಾದ ಏನ್ ಹೇಳ್ತಾ ಇದ್ದ, ಅದನ್ನ ನೋಡಿ, ಶುಕದೇವ ಗೋಸ್ವಾಮಿಗಳು ಇಲ್ಲಿ ಅಧ್ಯಾಯ 6 ಶ್ಲೋಕ 1ರಲ್ಲಿ ತನ್ನ ಸಹಪಾಠಿಗಳಾದಂತ ಅಸುರಿ ಸ್ನೇಹಿತರಿಗೆ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ನಾವು ಈ ಶ್ಲೋಕವನ್ನ ಪಠನ ಮಾಡೋಣ. ಅಧ್ಯಾಯ 6 ಶ್ಲೋಕ 1. ಶ್ರೀ ಪ್ರಹ್ಲಾದ್ ಉವಾಚ ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ಯಃ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ತದಂ. ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ಯಃ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ತದಂ. ಯಾರಾದ್ರೂ ಹೇಳ್ತೀರಿ? ಶ್ರೀ ಪ್ರಹ್ಲಾದ ಉವಾಚ ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ಯಃ ದುರ್ಲಭಂ ಮಾನುಷ ಜನ್ಮ ತದಪ್ಯ ಧ್ರುವಮರ್ತದಂ. ಯಾರು ಹೇಳ್ತೀರಿ?
ಅನುವಾದ ಮತ್ತು ಭಾವಾರ್ಥ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಈ ಶಬ್ದಗಳ ಅರ್ಥ ನಾನು ಹೇಳ್ತೀನಿ, ನಿಮ್ ನನ್ನ ಜೊತೆ ನೀವು ಹೇಳಿ. ಶ್ರೀ ಪ್ರಹ್ಲಾದ್ ವಾಚ, ಪ್ರಹ್ಲಾದ ಮಹಾರಾಜನು ಹೇಳಿದನು, ಕೌಮಾರ ಬಾಲ್ಯದ ಎಳೆ ವಯಸ್ಸಿನಲ್ಲಿ ಆಚರೇತ್ ಅಭ್ಯಸಿಸಬೇಕು. ಪ್ರಾಜ್ಞ ವಿವೇಕಿಗಳು ಧರ್ಮ ಕಾರ್ಯಗಳನ್ನು ಭಾಗವತಾನ್ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಾದ ಇಹ ಈ ಜನ್ಮದಲ್ಲಿ ದುರ್ಲಭಂ ಪಡೆಯುವುದು ಅಪರೂಪ. ಮಾನುಷಂ ಮಾನವ ಜನ್ಮವು ತತ್ ಅದು ಅಪಿ ಕೂಡ ಅಧ್ರುವಂ ಶಾಶ್ವತ ಅರ್ಥದಂ ಅರ್ಥಪೂರ್ಣ. ಅನುವಾದ ಮತ್ತು ಭಾವಾರ್ಥ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಪ್ರಹ್ಲಾದ ಮಹಾರಾಜನು ಹೇಳಿದನು, ಸಾಕಷ್ಟು ಬುದ್ಧಿಶಾಲಿಯಾಗಿರುವವನು ಜೀವನದ ಆರಂಭದಲ್ಲಿಯೇ, ಎಂದರೆ ಶೈಶವದ ಚಿಕ್ಕ ವಯಸ್ಸಿನಲ್ಲಿಯೇ ಉಳಿದ ಎಲ್ಲ ಕಾರ್ಯಕಲಾಪಗಳನ್ನು ಬಿಟ್ಟು ಮಾನವ ಶರೀರವನ್ನು ಭಕ್ತಿ ಸೇವೆಯ ಕೆಲಸಗಳನ್ನು ನೆರವೇರಿಸಲು ಉಪಯೋಗಿಸಬೇಕು. ಮಾನವ ಶರೀರವು ಅತ್ಯಂತ ದುರ್ಲಭವಾದುದು. ಬೇರೆಯ ಶರೀರಗಳಂತೆ ಅದು ಅನಿತ್ಯವಾದರೂ ಕೂಡ ಅದು ಅರ್ಥವತ್ತಾದುದು. ಏಕೆಂದರೆ ಮಾನವ ಜೀವನದಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡಬಲ್ಲನು. ಪ್ರಾಮಾಣಿಕವಾದ ಭಕ್ತಿ ಸೇವೆಯನ್ನು ಸ್ವಲ್ಪ ಮಾಡಿದರೂ ಕೂಡ ವ್ಯಕ್ತಿಯು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆಯಬಹುದು. ಭಾವಾರ್ಥ: ವೈದಿಕ ನಾಗರಿಕತೆಯ ಹಾಗೂ ವೇದಾಧ್ಯಯನದ ಒಟ್ಟು ಪ್ರಯೋಜನವೆಂದರೆ ಮಾನವ ಜೀವಿತದಲ್ಲಿ ಭಕ್ತಿ ಸೇವೆಯ ಪರಿಪೂರ್ಣ ಸ್ಥಿತಿಯನ್ನು ಸಂಪಾದಿಸುವುದು. ಆದ್ದರಿಂದ ವೈದಿಕ ವ್ಯವಸ್ಥೆಗೆ ಅನುಗುಣವಾಗಿ ಜೀವನದ ಆದಿಯಿಂದಲೇ ಬ್ರಹ್ಮಚರ್ಯ ಆಶ್ರಮವನ್ನು ನಿಯತಗೊಳಿಸಲಾಗಿದೆ. ಇದರಿಂದ ವ್ಯಕ್ತಿಯು ಶೈಶವದಿಂದಲೇ, ಅಂದರೆ 5ನೇ ವರ್ಷದ ವಯಸ್ಸಿನಿಂದಲೇ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣವಾಗಿ ತೊಡಗುವಂತೆ ತನ್ನ ಮಾನವೀಯ ಕಾರ್ಯಕಲಾಪಗಳನ್ನು ಪರಿಷ್ಕರಿಸಿಕೊಳ್ಳಬಹುದು. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಈ ಮಾರ್ಗದಲ್ಲಿ ಸಾಧಿಸಿದ ಅಲ್ಪ ಮುನ್ನಡೆಯು ವ್ಯಕ್ತಿಯನ್ನು ಅತ್ಯಂತ ಅಪಾಯಕಾರಿ ಭಯದಿಂದಲೂ ರಕ್ಷಿಸಬಲ್ಲದು. ವೈದಿಕ ಸಾಹಿತ್ಯದ ನಿರ್ಣಯಗಳಿಗೆ ಅನ್ವಯವನ್ನು ಹೊಂದದೇ ಇರುವ ಆಧುನಿಕ ನಾಗರಿಕತೆ ಮಾನವ ಸಮಾಜದ ವ್ಯಕ್ತಿಗಳ ಬಗೆಗೆ ಎಷ್ಟು ಕ್ರೂರವಾಗಿದೆ ಎಂದರೆ ಅದು ಮಕ್ಕಳಿಗೆ ಬ್ರಹ್ಮಚಾರಿಗಳಾಗುವುದನ್ನು ಬೋಧಿಸುವ ಬದಲು ಜನಸಂಖ್ಯೆಯನ್ನು ಮಿತಿಗೊಳಿಸುವ ನೆವದಲ್ಲಿ ಮಕ್ಕಳನ್ನು ಗರ್ಭದಲ್ಲಿಯೇ ಕೊಂದು ಹಾಕಲು ತಾಯಂದಿರಿಗೆ ಬೋಧನೆ ಮಾಡುತ್ತದೆ. ಅದೃಷ್ಟವಶಾತ್ ಒಂದು ಮಗು ಉಳಿದುಕೊಂಡರೆ ಅವನಿಗೆ ಇಂದ್ರಿಯ ತೃಪ್ತಿಗಾಗಿ ಬೇಕಾದ್ದನ್ನು ಮಾತ್ರ ಕಲಿಸಲಾಗುತ್ತದೆ. ಕ್ರಮವಾಗಿ ಇಡೀ ಪ್ರಪಂಚದಲ್ಲೆಲ್ಲ ಮಾನವ ಸಮಾಜವು ಜೀವನದ ಪರಿಪೂರ್ಣತೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. ನಿಜವಾಗಿ ಮನುಷ್ಯರು ನಾಯಿ ಬೆಕ್ಕುಗಳಂತೆ ಜೀವಿಸುತ್ತಾ 84 ಲಕ್ಷ ಜೀವರಾಶಿಗಳಲ್ಲಿ ನೀಚ ಜಾತಿಗಳಲ್ಲಿ ಪುನಃ ಜನ್ಮಾಂತರವನ್ನು ಪಡೆಯಲು ವಸ್ತುತಃ ಸಿದ್ಧತೆ ನಡೆಸುತ್ತಾ ತಮ್ಮ ಮಾನವ ಜೀವಿತದ ಅವಧಿಯನ್ನು ಹಾಳು ಮಾಡುತ್ತಿದ್ದಾರೆ. ಭಕ್ತಿ ಸೇವೆಯ ಆಚರಣೆಯನ್ನು ಜನರಿಗೆ ಕಲಿಸುವ ಮೂಲಕ ಮಾನವ ಸಮಾಜಕ್ಕೆ ಸೇವೆಗೈಯಲು ಕೃಷ್ಣ ಪ್ರಜ್ಞಾ ಆಂದೋಲನವು ಉತ್ಸುಕವಾಗಿದೆ. ಆ ಭಕ್ತಿ ಸೇವೆಯು ಮಾತ್ರ ಮಾನವ ಜೀವಿಯನ್ನು ಮತ್ತೆ ಪ್ರಾಣಿ ಜೀವನಕ್ಕೆ ತಳ್ಳಲ್ಪಡುವ ಪರಿಸ್ಥಿತಿಯಿಂದ ಕಾಪಾಡಬಲ್ಲದು. ಪ್ರಹ್ಲಾದ ಮಹಾರಾಜನು ಆಗಲೇ ಹೇಳಿರುವಂತೆ ಭಾಗವತ ಧರ್ಮವು ಶ್ರವಣ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂಬುವುಗಳಿಂದ ಕೂಡಿದೆ. ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಯುವಕರಿಗೂ ದೇವೋತ್ತಮ ಪರಮಪುರುಷನ ಬಗೆಗೆ ಕೇಳುವುದನ್ನು ಕಲಿಸಬೇಕು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲರಿಗೂ ಭಗವದ್ಗೀತೆಯ ಉಪದೇಶವನ್ನು ಬೋಧಿಸಬೇಕು. ಗೀತೋಪದೇಶವನ್ನು ತನ್ನ ಜೀವನದಲ್ಲಿ ಆಚರಣೆಗೆ ತರುವಂತೆ, ಅದರಿಂದ ಭಕ್ತಿ ಸೇವೆಯಲ್ಲಿ ಶಕ್ತರಾಗುವಂತೆ
ಪ್ರಾಣಿ ಜೀವನಕ್ಕೆ ಕೆಳಗೆ ದೂಡಲ್ಪಡುವ ಭಯದಿಂದ ಮುಕ್ತರಾಗುವಂತೆ ಕಲಿಸಬೇಕು. ಭಾಗವತ ಧರ್ಮದ ಅನುಸರಣೆಯನ್ನು ಈ ಕಲಿಯುಗದಲ್ಲಿ ಅತ್ಯಂತ ಸುಲಭ ಮಾಡಲಾಗಿದೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನಾಸ್ತೈವ 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 ಗತಿರನ್ಯಥಾ. ಪ್ರತಿಯೊಬ್ಬನು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇವಲ ಜಪಿಸಿದರೆ ಸಾಕು. ಹರೇ ಕೃಷ್ಣ ಮಹಾಮಂತ್ರದ ಜಪದ ಅನುಷ್ಠಾನದಲ್ಲಿ ತೊಡಗಿದ ಪ್ರತಿಯೊಬ್ಬನು ಅವನ ಹೃದಯದ ಕೇಂದ್ರದಿಂದ ಆರಂಭಿಸಿ ಸಂಪೂರ್ಣವಾಗಿ ಶುದ್ಧನಾಗಿ ಜನನ ಮರಣ ಚಕ್ರದಿಂದ ರಕ್ಷಿತನಾಗುತ್ತಾನೆ. ಹರೇ ಕೃಷ್ಣ. ಇಲ್ಲಿ ಪ್ರಹ್ಲಾದ ಮಹಾರಾಜ ಅವನು ಅಸುರ ಕುಲದಲ್ಲಿ ಜನ್ಮ ಆಗಿತ್ತು. ಆದರೂ ಅವನು ಮಹಾನ್ ಭಕ್ತನಾಗಿದ್ದ. ಹೇಗೆ? ಶುದ್ಧ ಮಹಾನ್ ಭಕ್ತನಾಗಿದ್ದ. ಹೀಗೆ ದೇವರ್ಷಿಗಳಾದಂತ ನಾರದ ಮುನಿಗಳ ಕೃಪೆಯಿಂದ. ನೋಡಿ, ಪ್ರಹ್ಲಾದ ಮಹಾರಾಜ ಅಸುರ ಕುಲದಲ್ಲಿ ಏನು ಜನ್ಮ ಆಯಿತು ನೋಡಿ. ಮೊದಲು ಅವರ ತಂದೆ ಹಿರಣ್ಯಕಶಿಪು ಅವರ ಒಂದು ಮನೋಭಾವ ಹೇಗಿತ್ತು? ನಾನು ಏನ್ ಮಾಡಬೇಕು, ಎಲ್ಲ ಇಡೀ ವಿಶ್ವವನ್ನೇ ನಿಯಂತ್ರಣ ಮಾಡಬೇಕು, ಅಮರತ್ವವನ್ನು ಪ್ರಾಪ್ತಿ ಮಾಡಬೇಕು. ಈ ಉದ್ದೇಶದಿಂದ ಅವನು ಏನ್ ಮಾಡಿದ? ಘೋರ ತಪಸ್ಸವನ್ನ ಆಚರಿಸಲಿಕ್ಕೆ ಕಾಡಿಗೆ ಹೋದ. ಈಗ ಈ ವಿಷಯ ಎಲ್ಲ ದೇವತೆಗಳಿಗೆಲ್ಲ ಗೊತ್ತಾಯ್ತು. ದೇವತೆಗಳೆಲ್ಲ ಭಯಭೀತರಾದರು ಅವರ ಘೋರ ತಪಸ್ಸನ್ನ ನೋಡಿ. ಅದೇ ಸಮಯದಲ್ಲಿ ಅವರ ಪತ್ನಿ ಕಯಾದು ಗರ್ಭಿಣಿಯಾಗಿದ್ದರು. ಆಗ ದೇವತೆಗಳಿಗೆಲ್ಲ ಭಯ ಏನಾಗ್ತಾ ಇದೆ ನೋಡಿ. ಆ ಹಿರಣ್ಯಕಶಿಪುನೇ ಇಷ್ಟೊಂದು ಏನಿದ್ದಾನೆ, ಕ್ರೂರ ಇದ್ದಾನೆ, ಬರುವಂತ ಸಂತಾನ ಇನ್ನು ಎಷ್ಟು ಅವನು ಭಯಾನಕ ಆಗಿರ್ಬೋದು. ಅದಕ್ಕೆ ಆಗೇನಾಯ್ತು, ಅವನ ಆಸ್ಥಾನಕ್ಕೆ ಇಂದ್ರ ಎಲ್ಲ ದೇವತೆಗಳ ಸಮೇತವಾಗಿ ಬಂದು ಈ ಕಯಾದುವನ್ನ ಬಂದಿ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದ. ಆಗ ಅಲ್ಲಿ ನಾರದ ಮುನಿಗಳು ಪ್ರಕಟ ಆದರು. ಅವ್ರ ನಾರದ ಮುನಿಗಳು ಇಂದ್ರನನ್ನ ತಡಿತಾರೆ, ಕಯಾದುವನ್ನ ಬಂದಿ ಮಾಡ್ಲಿಕ್ಕೆ ಹೇಳ್ತಾರೆ. ಈ ಕಯಾದುವಿನ ಗರ್ಭದಲ್ಲಿರುವಂತ ಏನು ಸಂತಾನ ಇದೆ ಅದು ಸಾಮಾನ್ಯ ಸಂತಾನ ಅಲ್ಲ, ಅವನು ಮಹಾನ್ ಭಾಗವತ ಇದ್ದಾನೆ. ಈ ವಿಷಯವನ್ನ ಹೇಳಿದ ಮೇಲೆ ಇಂದ್ರ ಏನ್ ಮಾಡ್ತಾನೆ, ಅಲ್ಲಿ ಪ್ರದಕ್ಷಿಣೆ ಹಾಕ್ತಾನೆ. ಕಯಾದುವಿಗೆ ಪ್ರದಕ್ಷಿಣೆ ಹಾಕಿ ವಂದನೆಗಳನ್ನ ಅರ್ಪಣೆ ಮಾಡಿ ಅವನು ದೇವತೆಗಳ ಲೋಕಕ್ಕೆ ಹೋಗ್ಬಿಡ್ತಾನೆ. ನೋಡಿ, ಅಂದ್ರೆ ಮಹಾನ್ ಭಕ್ತರಾದಂತ ಮಹಾನ್ ವೈಷ್ಣವರಾದಂತ ನಾರದ ಮುನಿಗಳ ವಿಶೇಷ ಕೃಪೆಯಿಂದ ಏನಾಯ್ತು, ಅಲ್ಲಿ ಆ ಒಂದು ಮಹಾನ್ ಸಂತಾನ ಪ್ರಾಪ್ತಿ, ಮಹಾನ್ ಸಂತಾನಕ್ಕೆ ಭಗವಂತನ ಭಕ್ತಿಯ ಅವಕಾಶ ಇತ್ತು. ಆಗ ಏನಾಯ್ತು, ಅಲ್ಲಿ ಕಯಾದನ್ನ ಕರ್ಕೊಂಡ್ಬಿಟ್ಟು ಋಷಿ ಮುನಿ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ನಾರದ ಮುನಿಗಳು. ಅಲ್ಲಿ ನೋಡಿ, ಮಹಾನ್ ಭಕ್ತರು ಏನ್ ಮಾಡ್ತಾರೆ, ಭಗವಂತನ ಸದಾ ಗುಣಗಾನ ಮಾಡ್ತಾ ಇರ್ತಾರೆ. ಹೀಗಿದ್ದಾಗ ಏನಾಯ್ತು, ನಾರದ ಮುನಿಗಳು ಆ ಕಯಾದುನ ಕುಂಡಿಸ್ಕೊಂಡ್ಬಿಟ್ಟು ಭಾಗವತದ ಬೋಧನೆಯನ್ನ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಭಾಗವತ ಧರ್ಮ ಇಲ್ಲಿ ಕಯಾದು ಕುತ್ಕೊಂಡ್ಬಿಟ್ಟು ಏನೋ ಕೇಳ್ತಾ ಇದ್ಲು. ಈಗ ಅನಿವಾರ್ಯ, ಅವ್ರು ಏನ್ ಮಾಡ್ತಾ ಇದ್ರು, ಬೇರೆ ಕೆಲಸ ಇಲ್ಲಲ್ಲ, ನಾರದ ಮುನಿಗಳ ಮುಂದೆ ಕೂತು ಭಾರತ ಧರ್ಮದ ಎಲ್ಲ ಉದ್ದೇಶ ಕೇಳ್ತಾ ಇದ್ದಾರೆ. ಆದ್ರೆ ಅವಳಿಗೆ ಅಷ್ಟು ಆಸಕ್ತಿ ಇಲ್ಲ. ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ತಾ ಇದ್ದಾರೆ. ಆದ್ರೂ ನಾರದ ಮುನಿಗಳು ಆ ಉದ್ದೇಶವನ್ನ ಸತತವಾಗಿ ನಡೆಸ್ತಾ ಇದ್ರು. ಯಾಕೆ? ಅವ್ರಿಗೆ ಗೊತ್ತಿತ್ತು ಗರ್ಭದಲ್ಲಿ ಇರುವಂತ ಆ ಮಹಾನ್ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಈ ಉದ್ದೇಶವನ್ನ ಶ್ರವಣ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾಗವತ ಧರ್ಮದ ಪೂರ್ತಿ ಭಾಗವತವನ್ನ ಅಲ್ಲಿ ಉಪದೇಶ ಮಾಡಿದರು ನಾರದ ಮುನಿ. ನೋಡಿ, ಗರ್ಭದಲ್ಲಿಯೇ ಇದು ಉಪದೇಶವನ್ನ ಶ್ರವಣ ಮಾಡಿದ್ದ प्रहलाद महाराज क्या है, असुरकुल में जन्म हुआ था. वो कयादु का पुत्र था. अभी गर्भ में जब कयादु उनके गर्भ में था तो इंद्र क्या किया, आके उनको बंधन करने के लिए प्रयास किया. तो नारद मुनि आके वहां पे इंद्र को वो क्या करते हैं, बोलते हैं कि आप बंदी मत कीजिए, क्योंकि ये कयादु के गर्भ में जो संतान है वो सामान्य संतान नहीं है, वो शुद्ध वैष्णव है. ऐसा बोलने पर इंद्र क्या किए, वो कयादु को प्रणाम करके चले गए. अभी कयादु किसके आश्रम में है, नारद मुनि के आश्रम में थी. तो वो नारद मुनि उनको भागवत धर्म का उपदेश कर रहे थे. कयादु तो सुख रही थी, मगर उसको उतना आसक्ति नहीं था, उसको नींद आ रहा था. नींद आता था, ऐसे ही बैठ के सोती थी. तो नारद मुनि उत्साह से वो भागवत का उपदेश कर रहे थे, क्योंकि उनको पता था कि गर्भ में जो संतान है वो बहुत ही महान भक्त है, शुद्ध भक्त है. प्रहलाद महाराज वहाँ पे कथा सुन रहे थे. तो ऐसे ही क्या होता है, अभी भी हम जो पारिवारिक लोगों में हमारे जो गर्भिणी स्त्रियां रहते हैं, उनको हमें सलाह देना है कि कृष्ण बुक उनको पढ़े.
ನೋಡಿ ನಮ್ಮ ಪಾರಿವಾರಿಕ ಜೀವನದಲ್ಲಿ ಯಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಅವರಿಗೆ ನಾವು ಉಡುಗೊರೆಗಳನ್ನ ಏನ್ ಕೊಡಬೇಕು? ಕೃಷ್ಣ ಬುಕ್ಕನ್ನ ಉಡುಗೊರೆ ಕೊಡಬೇಕು. ಆ ಸಮಯದಲ್ಲಿ ಯಾವಾಗ ನೋಡಿ ಭಗವಂತನ ಕಥೆಗಳ, ಭಗವಂತನ ಉಪದೇಶಗಳ ಮನನ ನಡೆಯುತ್ತೆ, ಒಳಗಡೆ ಇರುವಂತ ಆ ಸಂತಾನ ಏನಾಗುತ್ತೆ? ಅದು ಭಗವಂತನ ಮಹಾನ್ ಭಕ್ತರಾಗಿರುತ್ತೆ. ಈ ರೀತಿ ನಾವು ಸಹ ಈ ರೀತಿ ಕಾರ್ಯಗಳಲ್ಲಿ ನಾವು ಕೊಡಬೇಕು. ಈ ರೀತಿ ಇದ್ದಾಗ ಈಗ ಶುದ್ಧ ಭಕ್ತರಾಗಿದ್ದಾರ ಪ್ರಹ್ಲಾದ. ನೋಡಿ ಯಾರು ಮಹಾನ್ ವೈಷ್ಣವರಿದ್ದಾರೆ ಅವರಿಗೆ ಭಾಗವತ ಧರ್ಮದ ಪ್ರಚಾರ ಕಾರ್ಯದಲ್ಲಿ ತುಂಬಾ ಉತ್ಸಾಹ ಇರುತ್ತೆ. ಯಾರು ಮಹಾನ್ ವೈಷ್ಣವರಿದ್ದಾರೆ ಅವ್ರ ಉತ್ಸಾಹ ಏನಿರುತ್ತೆ? ಬೇರೆದವ್ರಿಗೆ ಇದನ್ನ ಪ್ರಚಾರ ಮಾಡಬೇಕು. ಅದಕ್ಕೆ ನೋಡಿ ಜೇಸಸ್ ಕ್ರಿಸ್ತರು ಸಹ ಭಗವಂತನ ಉಪದೇಶವನ್ನ ಪ್ರಚಾರ ಮಾಡುವಂತ ಪ್ರಯಾಸ ಮಾಡ್ತಾ ಇದ್ರು. ಆದ್ರೆ ಜನರು ಅವರನ್ನ ಚಪ್ಪಾಯಿ ತಿಳ್ಕೊಂಡ್ಬಿಟ್ಟು ಅವರಿಗೆ ಹತ್ಯೆ ಮಾಡಿದ್ರು. ಹೀಗೆ ನೋಡಿ ಇದೇ ರೀತಿ ಈಗ ನಮ್ಮ ಹಿರಿಯ ನಮ್ಮ ಸಂಸ್ಥೆಯ ಮುಖ್ಯ ನಮ್ಮ ಮೂಲ ಶಿಕ್ಷಾಗುಗಳಾದಂತ ಶ್ರೀಲ ಪ್ರಭುಪಾದರು ನೋಡಿ, ಅವರು ವೃಂದಾವನದಲ್ಲಿ ಕುತ್ಕೊಂಡ್ಬಿಟ್ಟು ಅವರು ತಮ್ಮ ಸಾಧನೆ ಮಾಡಬಹುದಾಗಿತ್ತಲ್ಲ. ಆದ್ರೆ ಮಹಾನ್ ವೈಷ್ಣವರ ಅವರ ಉತ್ಸಾಹ ಏನಿರುತ್ತೆ? ಬೇರೆದವ್ರಿಗೂ ಈ ಭಾಗವತ ಧರ್ಮವನ್ನು ಪ್ರಚಾರ ಮಾಡೋದು. ನೋಡಿ ಆ ವಯಸ್ಸಿನಲ್ಲಿ ಎಷ್ಟು 69ನೇ ವಯಸ್ಸಿನಲ್ಲಿ ಪ್ರಭುಪಾದರು ಈಗ ಏನ್ ಮಾಡ್ತಾ ಇದ್ದಾರೆ? ಭಾಗವತ ಧರ್ಮ ಪ್ರಚಾರ ಕಾರ್ಯಕ್ಕೆ ಅಷ್ಟೊಂದು ಪ್ರಯಾಸ ಬಿಟ್ಟು ಎಲ್ಲಿ ಹೋದರು? ಪಾಶ್ಚಾತ್ಯ ದೇಶಕ್ಕೆ ಹೋದರು. ಅಲ್ಲಿ ಸತತವಾಗಿ 10 ವರ್ಷಗಳ ಕಾಲ ನೋಡಿ 14 ಸಾರಿ ಪ್ರದಕ್ಷಿಣೆ, ಇಡೀ ವಿಶ್ವವನ್ನೇ ಪರ್ಯಟನ ಮಾಡಿದರು. ಎಲ್ಲ ನಮ್ಮಂತ ಬದ್ಧ ಜೀವಿಗಳಿಗೆ ಈ ಭಾಗವತ ಧರ್ಮದ ಉಪದೇಶವನ್ನು ಮಾಡಿದರು. ಅಂದ್ರೆ ಮಹಾನ್ ವೈಷ್ಣವರ ಒಂದು ಅವರ ಅಂತರಾಳದ ಒಂದು ಏನಿರುತ್ತೆ ಈ ಭಾಗವತ ಉಪದೇಶವನ್ನ ಇಡೀ ಎಲ್ಲ ಮನುಷ್ಯರಿಗೆ ಕೊಡಬೇಕಂತ ನೋಡಿ. ಭಗವದ್ಗೀತೆಯಲ್ಲಿ ಭಗವತ್ ಹೇಳ್ತಾ ಇದಾರಲ್ಲ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ್ತಮ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭೂಯಿ. ನೋಡಿ ಭಗವಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ನಚ ತಸ್ಮಾನ್ ಮನುಷ್ಯೇಶು, ಅವರಿಗಿಂತ ಮನುಷ್ಯ ಜೀವನದಲ್ಲಿ ಪ್ರಿಯರು ನನಗೆ ಯಾರು ಇರಲ್ಲ. ಯಾರು? ಈ ಭಾಗವತ ಧರ್ಮದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಭವಿಷ್ಯೇಶು, ಮುಂದೆ ಭವಿಷ್ಯದಲ್ಲೂ ಇರಲ್ಲ, ಹಿಂದೆನೂ ಇರಲ್ಲ. ಅವರಿಗಿಂತ ಪ್ರಿಯರು ನನಗೆ ಭೂಮಿ ಮೇಲೆ ಬೇರೆ ಯಾರು ಇಲ್ಲ ಎಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಭಗವಂತನೇ ಪ್ರಿಯರಾಗಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕು. ನೋಡಿ ಏನೆಲ್ಲ ನಾವು ಕೇಳ್ತಾ ಇದೀವಿ, ಏನೇನು ಪ್ರಚಾರ ಮಾಡ್ಬೇಕಂದ್ರೆ ಸಂಸ್ಕೃತ ಜ್ಞಾನವನ್ನು ಪಡಿಬೇಕು, ಸಂಪೂರ್ಣ ಗ್ರಂಥಗಳನ್ನ ಅಧ್ಯಯನ ಮಾಡಿರ್ಬೇಕು, ಅವಾಗಲೇ ಪ್ರಚಾರ ಮಾಡ್ಬೇಕಂತ ಏನಿಲ್ಲ. ಈಗ ನಾವು ಕೇಳ್ತಾ ಇದೀವಿ, ಕೇಳಿರೋದನ್ನ ಹೋಗ್ಬಿಟ್ಟು ನೋಡಿ ನಾವೆಲ್ಲ ಗೃಹಸ್ಥರಿದೀವಲ್ಲ, ಸಂಬಂಧಿಗಳಿದ್ದಾರೆ, ಬಂಧುಗಳಿದ್ದಾರೆ, ಏನೋ ಎಲ್ಲ ಮಿತ್ರರಿರ್ತಾರೆ, ಅವ್ರಿಗೆ ಹೇಳ್ಬೇಕು ಈ ಭಾಗವತ ಧರ್ಮದ ಉದ್ದೇಶವನ್ನ ಎಷ್ಟು ಕೇಳ್ತೀವಿ ಅಷ್ಟು ಉದ್ದೇಶ ಮಾಡಿದ್ರೆ ಸಾಕು. ನಾವು ಭಗವಂತನಿಗೆ ಅತ್ಯಂತ ಪ್ರಿಯರಾಗಬೇಕು. ಭಗವಂತನಿಗೆ ಅತ್ಯಂತ ಪ್ರಿಯರಾಗಬೇಕಂದ್ರೆ ನೋಡಿ ಇದು ಅತ್ಯಂತ ಸುಲಭ ಮಾರ್ಗ. ಇದೇನು ಇದರಲ್ಲಿ ಕಷ್ಟ ಇದೆಯಾ? ಕೇಳಿರೋದನ್ನ ಹೇಳೋದು. ಅದಕ್ಕೆ ಮಹಾನ್ ವೈಷ್ಣವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅವ್ರ ಉತ್ಸುಕತೆ ಏನಿದೆ ಇದನ್ನ ಪ್ರಚಾರ ಮಾಡೋದು. ಅದಕ್ಕೆ ಈಗ ಇಲ್ಲಿ ಪ್ರಹ್ಲಾದ ಏನ್ ಮಾಡ್ತಾ ಇದ್ದಾರೆ? ಅವರು ಸಮಯ ಸಿಕ್ಕ ತಕ್ಷಣನೇ ಆ ಸಹಪಾಠಿಗಳನ್ನ ಕೂರಿಸ್ಕೊಂಡ್ಬಿಟ್ಟು ಆ ಅಸುರಿ ಮಿತ್ರರು ಹೇಳ್ತಾ ಇದ್ದಾರೆ, ಈಗ ನಾವು ಏನ್ ಮಾಡೋಣ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋಣ, ಭಾಗವತ ಧರ್ಮದ ಸಾಧನೆಯಲ್ಲಿ ಮಾಡೋಣ. ಹಾಗಾದ್ರೆ ಅಲ್ಲಿ ಆ ಅಸುರಿ ಎಲ್ಲ ನೋಡಿ ವಯಸ್ಸು ಎಷ್ಟಿದೆ? 5ನೇ ವರ್ಷದ ವಯಸ್ಸಲ್ಲ. 5ನೇ ವರ್ಷದ ವಯಸ್ಸಿನಲ್ಲಿ ಹೆಚ್ಚಾಗಿ ಏನು ಆಸಕ್ತಿ ಇರುತ್ತೆ? ಕ್ರೀಡೆಗಳನ್ನ ಆಡೋ ಆಸಕ್ತಿ ಇರುತ್ತೆ. ಅದಕ್ಕೆ ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವು ಆಟ ಆಡ್ಲಿಕ್ಕೆ ಹೋಗ್ತೀವಿ, ನಮ್ಗೆ ಇದೇ ಸಿಕ್ಕಿರೋ ಸಮಯ, ಈಗಲೇ ನಾವು ಆಟ ಆಡಬೇಕು. ಅದೇ ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ಆಯುಷ್ಯದಲ್ಲಿ ನೋಡಿ ನಮ್ಗೆ ಸಿಕ್ಕಿರೋ ಎಷ್ಟು 100 ವರ್ಷ. ಕಲಿಯುಗದಲ್ಲಿ ಹೇಳ್ತಾರೆ 100 ವರ್ಷದ ಆಯುಷ್ಯ ಇರುತ್ತೆ ಅಂತ. ಅದರಲ್ಲಿ ಮೊದಲನೇ 10 ವರ್ಷ ಆಟ ಪಾಠಗಳಲ್ಲಿ ಹೋಗ್ಬಿಡುತ್ತೆ. ಆಮೇಲೆ 10 ವರ್ಷ, ಆಮೇಲೆ ಒಟ್ಟು 20 ವರ್ಷ ಏನಾಗುತ್ತೆ? ನಮ್ಮ ಅಜ್ಞಾನದಿಂದ ಆಟದಲ್ಲೇ ಕಳೆದು ಹೋಗ್ಬಿಡ್ತೇವೆ. ಕೊನೆಯಲ್ಲಿ 80ರಿಂದ 100 ಅಲ್ಲಿನೂ ಐತಲ್ಲ, ಅಲ್ಲಿ ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಆಗಲ್ಲಂತೆ. ಒಬ್ಬ ವ್ಯಕ್ತಿ ಅಲ್ಲಿ ನಿಷ್ಪ್ರಯೋಜಕನಾಗಿರ್ತಾನೆ. ಮಧ್ಯದಲ್ಲಿ ನೋಡಿ ಒಂದು 20 ವರ್ಷ ಏನಾಗುತ್ತೆ? ಯೌವನದ ಆಸಕ್ತಿ, ಅದರಿಂದ ಗೃಹಸ್ಥ ಜೀವನದಲ್ಲಿ ಎಷ್ಟೋ ಸಮಯ ಕಳೆದು ಹೋಗ್ಬಿಡುತ್ತೆ. ಉಳಿದಿರೋ 30 ವರ್ಷದಲ್ಲಿ ಅರ್ಧ ನಿದ್ದೆಯಲ್ಲೇ ಕಳೆದು ಬಿಡ್ತೀವಿ. ಈ ರೀತಿ ಆ ಸಮಯದ ಅರಿವು ಇಲ್ಲದೆ ನಮ್ಮ ಸಮಯ ಹೋಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಪ್ರಹ್ಲಾದ ಅವ್ರಿಗೆ ಏನೇ ಉಪದೇಶ ಮಾಡ್ತಾ ಇದ್ದಾರೆ? ಆಟ ಆಡೋ ಸಮಯ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೌಮಾರಮಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ಯ. ನೋಡಿ ಈ ಭಾಗವತ ಧರ್ಮ ಯಾವಾಗಿಂದ ಪ್ರಾರಂಭ ಮಾಡ್ಬೇಕು ನಾವು? ಕೌಮಾರಂ. ನಾವು ನೋಡಿ ನಮ್ಮ ಮಕ್ಕಳು
ಈಗ 5 ವರ್ಷದ ಬಾಲ್ಯಾವಸ್ಥೆ ಇದ್ದ ನೋಡಿ, ಸಾಮಾನ್ಯವಾಗಿ 5 ವರ್ಷದಲ್ಲೇ ಅವರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಲ್ಲ, ಹಾಗೇನೆ ನಮ್ಮ ಕರ್ತವ್ಯ ಇದೆ, ಅವರಿಗೆ ನಾವು ಭಗವಂತನ ಭಕ್ತಿ ಸೇವೆಯ ಶಿಕ್ಷಣವನ್ನ ನೀಡಬೇಕೀಗ. ಯಾಕೆ ನೋಡಿ ಹೇಳ್ತಾ ಇದೆ, ದುರ್ಲಭಂ ಮಾನುಷಂ ಜನ್ಮ. ಅಲ್ಲಿ ಪ್ರಹ್ಲಾದ ಹೇಳ್ತಾ ಇದ್ದಾರೆ, ಈ ಮನುಷ್ಯ ಜನ್ಮ ಸಿಕ್ಕಿರೋದೇ ದುರ್ಲಭ. ನೋಡಿ ನಮ್ಮ ಈಗ ಇದು ಭೌತಿಕ ಜಗತ್ತಿನಲ್ಲಿ ಕ್ರಮಕ್ರಮವಾಗಿ ದೇಹದ ಬದಲಾವಣೆ ಯಾವ ರೀತಿಯಾಗಿ 84 ಲಕ್ಷ ಯೋನಿಗಳಲ್ಲಿ ನಾವು ದೇಹಗಳನ್ನ ಪಡಿತಾ ಕೊನೆಯದಾಗಿ ನಮಗೆ ಹೇಳಲಾಗ್ತಾ ಇದೆ ಮನುಷ್ಯ ಜನ್ಮ ಸಿಕ್ಕಿರುತ್ತೆ. ಅದಕ್ಕೆ ಮನುಷ್ಯ ಜನ್ಮ ದುರ್ಲಭ ಅಂತ ಹೇಳ್ತಾ ಇರೋದು. ದುರ್ಲಭ ಇದೆ. ಮತ್ತೆ ನೋಡಿ ಜನ್ಮ ತದ ಮನುಷ್ಯ ಜನ್ಮ ಅಂದ್ರೆ ಇದು ಮತ್ತೆ ಸಿಕ್ಕಿರೋ ಮನುಷ್ಯ ಜನ್ಮ ಬಹಳ ದುರ್ಲಭ ಇದೆ. ಯಾಕೆ 84 ಲಕ್ಷ ಯೋನಿಯನ್ನು ದಾಟಿ ಬಂದು ನಾವು ಈ ಮನುಷ್ಯ ಜನ್ಮ ಪಡೆದಿದ್ದೀವಿ. ಮತ್ತೆ ಇದು ಕ್ಷಣ ಭಂಗರೂ ಇದೆ. ನೋಡಿ ನಾವು ಈ ಶರೀರದಲ್ಲಿ ಶಾಶ್ವತವಾಗಿ ಇರ್ತೀವಿ ಇಲ್ಲ. ಈಗ ರೋಡ್ ಮೇಲೆ ಹೋಗ್ತಾ ಇದೀವಿ, ಇಲ್ಲಿಂದ ಹೊರಗಡೆ ಹೋದ್ರೆ ಸಾಕು, ರೋಡ್ ಮೇಲೆ ಹೋಗ್ತಾ ಇದೀವಿ ಅಂದ್ರೆ ಯಾವ ಸಂದರ್ಭದಲ್ಲಿ ನಮ್ಗೆ ಯಾವ ಅಪಘಾತ ನಮ್ಗೆ ಗೊತ್ತಿಲ್ಲ. ಸಮುದ್ರದಲ್ಲಿ ನೀರಿನ ಗುಳ್ಳೆಗಳ ಹೋಗ್ಬೇಕು ಬರ್ತಾರೆ, ಆ ರೀತಿ ನಮ್ಮ ಆಯುಷ್ಯ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ನೋಡಿ ನಮ್ಮ ಮನುಷ್ಯ ಜನ್ಮದ ಅವಧಿ ಕಲಿಯುಗದಲ್ಲಿ ಎಷ್ಟು ಹೇಳ್ತಾ ಇದ್ದಾರೆ, 100 ವರ್ಷ ಅಂತ ಹೇಳ್ತಾ ಇದ್ದಾರೆ. सत्युग में कितना था, 1 लाख वर्ष आयु था. बाद में त्रेता युग में कितना था, 10,000 वर्ष. बाद में द्वापर युग में 1,000 वर्ष. कलयुग में बोला जाता है कि हमारे अवधि कितना है, 100 साल. मगर क्या है, कलयुग में वो आयु भी घटता जाता है. प्रायण अल्पायुष्य सभ्य कलावस्मी निवेजन मंद सुमंद मतेव मंद भाग्य विपद. कलयुग में सब कुछ घटता जाता है. देखो हमारे जो संसारिक जीवन में धार्मिक विधि विधान का पालन सब घटता जा रहा है ना, सभी घटता जा रहा है. आयु भी घटता जा रहा है, सब धर्म के जो पालन है वो घटता जा रहा है. ये कलयुग का प्रभाव है. कलयुग के प्रभाव की वजह से सब कुछ व्यर्थ ही हम जीवन को नष्ट कर देते हैं. इधर जो इसलिए प्रहलाद बोल रहे हैं कि ये ಅಂದ್ರೆ ಸಿಕ್ಕಿರುವಂತ ಈ ಮನುಷ್ಯ ಜನ್ಮ ದುರ್ಲಭ ಇದೆ, ಅಶಾಶ್ವತ ಇದೆ, ಮತ್ತೆ ಹೇಳ್ತಾರೆ ಬಹುಮೂಲ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹುತ ಅರ್ಥಪೂರ್ಣ. ಕ್ಯೂ ಯಾಕೆ ನೋಡಿ, ಇಲ್ಲಿ ವಿಶೇಷವಾದ ಬುದ್ಧಿಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾರೆ. ಈಗ ಬೇರೆ ನಾಯಿ ತಂದೆ ಅವುಗಳಿಗೆ ಹೋಗ್ಬಿಟ್ಟು ನಾವು ನಾಳೆ ಭಾಗವತ ಪ್ರವಚನ ಇದೆ, ಹರೇ ಕೃಷ್ಣ ಸತ್ಸಂಗೀತದಲ್ಲಿ ಬರ್ರಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತಾ? ಏನು ಗೊತ್ತೇ ಆಗಲ್ಲ. ಯಾಕೆ? ಎಲ್ಲ ತಮೋಗುಣದಲ್ಲಿದೆ. ನಮಗೆ ಭಗವಂತ ವಿಶೇಷವಾದ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ನಾವು ಯೋಚನೆ ಮಾಡುವುದೆಲ್ಲ ಓ ಪ್ರಭುಜಿ ಕರೀತಾ ಇದ್ದಾರೆ, ಅಲ್ಲೇನಿರುತ್ತೆ, ಇಲ್ಲಿ ಬಂದ್ಮೇಲೆ ಕೇಳಿದ್ದೇವೆ, ಈ ರೀತಿ ಇದೆ, ಓ ಮನುಷ್ಯ ಜನ್ಮ ಇಷ್ಟೊಂದು ದುರ್ಲಭ ಇದೆ, ನಾನೇನ್ ಮಾಡ್ಬೇಕು, ನನ್ನ ಕರ್ತವ್ಯ ಏನಿದೆ, ವಿವೇಚನೆ ಮಾಡ್ತೇವೆ. ಇದು ಸರಿ, ಇದು ತಪ್ಪು, ಇವ್ರು ಹೇಳ್ತಾ ಇರೋದು ಸರಿಯಾಗಿದೆಯಾ, ಈ ಎಲ್ಲ ವಿವೇಚನೆ ಮಾಡುವಂತ ಶಕ್ತಿ ಏನಿದೆ ಅದು ವಿಶೇಷವಾಗಿ ಮನುಷ್ಯ ಜನ್ಮದಲ್ಲೇ ಭಗವಂತ ಕೊಟ್ಟಿದ್ದಾರೆ. ಅದನ್ನ ಈಗ ನಾವು ಅದನ್ನ ಸದುಪಯೋಗಪಡಿಸಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಮನುಷ್ಯ ಜನ್ಮ ಬಹಳ ಅರ್ಥವತ್ತಾದದ್ದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಿಶೇಷವಾದ ಬುದ್ಧಿಶಕ್ತಿಯನ್ನ ನಮಗೀಗ ನೀಡಲಾಗಿದೆ. ಹೀಗೆ ಈ ಅರ್ಥಪೂರ್ಣವಾದ ಬದುಕನ್ನ ಯಾವ ರೀತಿ ನಾವು ಸಾರ್ಥಕಪಡಿಸಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದರ ಮೂಲಕ. ಇಲ್ಲಿ ಭಾವಾರ್ಥದಲ್ಲಿ ಇನ್ನೂ ವಿವರವಾಗಿ ಪ್ರಭುಪಾದರು ಬರಿತಾ ಇದ್ದಾರೆ. ಯಾಕಂದ್ರೆ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿ ನೋಡಿ, ಹೆಚ್ಚಾಗಿ ಗುರುಕುಲಗಳು ಇರ್ತಿತ್ತಲ್ಲ, ಮೊದಲು ಗುರುಕುಲಗಳಿಗೆ ನಾವು ಏನ್ ಮಾಡ್ತಾ ಇದ್ವಿ, ಮಕ್ಕಳನ್ನ ಅವಾಗ ಆ ಸಂದರ್ಭದಲ್ಲಿ ಎಲ್ಲ ಗುರುಕುಲಕ್ಕೆ ಕಳಿಸ್ತಾ ಇದ್ವಿ. ಅಲ್ಲಿ ಆಧ್ಯಾತ್ಮಿಕ ಜ್ಞಾನದ ಶಿಕ್ಷಣ ಕೊಡಲಾಗ್ತಾ ಇತ್ತು, ಬ್ರಹ್ಮಚರ್ಯದ ಪಾಲನೆ ಮಾಡ್ತಾ ಆಗ್ಲಾಗ್ತಾ ಇತ್ತು. ಆದ್ರೆ ಈಗ ಏನಾಗ್ತಾ ಇದೆ, ನಾವು ಏನ್ ಮಾಡ್ತೀವಿ, ಸ್ಕೂಲ್ಗಳಿಗೆ ಕಳಿಸ್ತೀವಿ. ಅಲ್ಲಿ ಅವರಿಗೆ ಭೌತಿಕ ಜ್ಞಾನವನ್ನು ಮಾತ್ರ ಕೊಡಲಾಗ್ತಾ ಇದೆ. ಆಧ್ಯಾತ್ಮಿಕ ಜ್ಞಾನ ಏನಾದ್ರೂ ಇದೆ ಅವರಿಗೆ? ಆಧ್ಯಾತ್ಮಿಕ ಜ್ಞಾನದ ಒಂಚೂರು ಅವರಿಗೆ ಏನು ಶ್ರವಣ ಆಗುವುದೇ ಇಲ್ಲ. ಹೀಗಾಗಿ ಅವರೆಲ್ಲ ಮುಂದೆ ಹೋಗಿ ಏನಾಗ್ತಾರೆ, ನಾಸ್ತಿಕರಾಗ್ಬಿಡ್ತಾರೆ. ಅವರೆಲ್ಲ ನಾವು ಮಾಡುವಂತ ಆಚರಣೆಗಳ ನೋಡಿ ಅವರಂತಾರೆ ಇದೆಲ್ಲ ಮೂಢನಂಬಿಕೆ, ನೀವೇನ್ ಮಾಡ್ತಾ ಇದ್ದೀರಿ, ಇದು ಮೂಢನಂಬಿಕೆ ಅಷ್ಟೇ. ಈ ಸಮಯವನ್ನ ದುಡ್ಡುಗಾಸದಲ್ಲಿ ತೊಡಗಿಸ್ಬೇಕಂತಾರೆ. ಯಾಕೆ? ಅವ್ರಿಗೆ ಏನಾಗ್ಬಿಟ್ಟಿದೆ, ಈಗ ಭೌತಿಕ ಒಂದು ಶಿಕ್ಷಣ ಯಾವ ರೀತಿಯ ಉದ್ದೇಶ ಇದೆ, ಮುಂದೆ ದೊಡ್ಡ ವ್ಯಕ್ತಿಗಳಾಗಬೇಕು, ದುಡ್ಡನ್ನ ಗಳಿಸಬೇಕು, ಇಂದ್ರಿಯ ಭೋಗ. ಅದೇ ಮನುಷ್ಯ ಜನ್ಮದ ಗುರಿ ಏನು, ಇಂದ್ರಿಯ ಭೋಗ ಮಾಡೋದು. ಅದಕ್ಕೆ ಬೇಕು ಏನ್ ಬೇಕು, ದುಡ್ಡು. ಆ ದುಡ್ಡು ಗಳಿಸ್ಬೇಕಂದ್ರೆ ಶಿಕ್ಷಣ ಪಡಿಬೇಕು.
ಈ ರೀತಿ ಆ ಶಿಕ್ಷಣ ಪದ್ಧತಿ ನಮ್ದು ಆರಂಭಿಸಿದೆ. ನೋಡಿ ಇಲ್ಲಿ ಪ್ರಭುಪಾದವರು ಭಾರತದಲ್ಲಿ ಬರೀತಾರೆ, ಈಗ ಏನಾಗ್ತಾ ಇದೆ, ಮನುಷ್ಯ ತಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಏನೋ ಇಂದ್ರಿಯ ನಿಗ್ರಹಗಳಾಗಲ್ಲ. ಗೃಹಸ್ಥ ಆಶ್ರಮದಲ್ಲಿ ಆಗೇನಾಗುತ್ತೆ, ಗರ್ಭದಲ್ಲಿರುವಂತ ಶಿಶುವನ್ನ ಕೊಂದು ಬಿಡ್ತಾ ಇದೀವಿ, ಗರ್ಭಪಾತ ಮಾಡ್ಕೊತಾರಲ್ಲ. ಇದು ನೋಡಿ, ಭೂಮಿ ಮೇಲೆ ಅತ್ಯಂತ ಕ್ರೂರವಾದಂತಹ ಪಾಪ ಅಂದ್ರೆ ಗೋಹತ್ಯೆ ಮತ್ತು ಭ್ರೂಣ ಹತ್ಯೆ. ಯಾಕೆ, ಒಬ್ಬ ಮನುಷ್ಯ ಜೀವಿಯನ್ನೇ ಅಲ್ಲಿ ಕೊಲ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಭ್ರೂಣ ಹತ್ಯೆ, ಗೋಹತ್ಯೆ, ಇದಕ್ಕಿಂತ ದೊಡ್ಡ ಪಾಪಕತೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ಅಷ್ಟಾದ್ರೂ ನೋಡಿ, ಹಾಗೆ ಈ ರೀತಿ ಎಲ್ಲ ಪಾಪಕತೆ ನಡೀತಾ ಇದೆಯಲ್ಲ. ಅಷ್ಟಾದ್ಮೇಲೂ ಏನಾದ್ರೂ ಮಗು ಜನ್ಮ ಆತಂದ್ರೆ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಅವ್ರನ್ನ ಏನ್ ಮಾಡ್ತೀವಿ ನಾವು, ಇನ್ನ ಸ್ಕೂಲ್ಗಳಿಗೆ ಕಳಿಸ್ತೀವಿ, ಅವ್ರಿಗೆ ವಿದ್ಯೆಯನ್ನು ಕೊಡ್ತೀವಿ. ನೋಡಿ, ನಮ್ಮ ಕರ್ತವ್ಯ ಏನಿದೆ, ನಾವು ಮಕ್ಕಳನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು, ಅವರಿಗೆ ಭೌತಿಕವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಆದ್ರೆ ಅವರೆಲ್ಲ ಏನಾಗ್ತಾರೆ ನೋಡಿ, ನಿಜವಾಗಿ ಮನುಷ್ಯರು ನಾಯಿ ಬೆಕ್ಕುಗಳಂತೆ ಜೀವಿಸುತ್ತಾ 84 ಲಕ್ಷ ಜೀವರಾಶಿಗಳಲ್ಲಿ ನೀಚ ಜಾತಿಗಳಲ್ಲಿ ಪುನಃ ಜನ್ಮಾಂತರ ಪಡೆಯಲು ವಸ್ತುತಃ ಸಿದ್ಧತೆ ನಡೆಸುತ್ತಾ ತಮ್ಮ ಮಾನವ ಜೀವಿತದ ಅವಧಿಯನ್ನು ಹಾಳು ಮಾಡುತ್ತಿದ್ದಾರೆ. ನೋಡಿ, ಅವ್ರಿಗೆ ನಾವೇನ್ ಮಾಡ್ತೀವಿ, ಭೌತಿಕ ಜ್ಞಾನವನ್ನು ಅಷ್ಟೇ ಕೊಡ್ತಾ ಇದೀವಿ. ಆಮೇಲೆ ಗೃಹಸ್ಥಾಶ್ರಮ ಅವರು ತಗೋತಾರೆ, ಇಂದ್ರಿಯ ಭೋಗ ಮಾಡ್ತಾರೆ, ಈ ಶರೀರ ಹೋಗುತ್ತೆ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜನರೇಷನ್. ಯಾವಾಗ ಈ ಶರೀರದಲ್ಲಿ ಬರೀ ಇಂದ್ರಿಯ ಭೋಗ ಮಾಡ್ತೀವಿ, ಅವಾಗ ಏನಾಗುತ್ತೆ, ಮತ್ತೆ ನೀಚ ಯೋನಿಗಳಿಗೆ ನಾವು ಹೋಗ್ಬಿಡ್ತೀವಿ. ಯಾಕಂದ್ರೆ ಮನುಷ್ಯ ಜನ್ಮ ನಿಜವಾಗಿ ಕೊಟ್ಟಿರೋದು ಎದಕ್ಕೆ, ಆತ್ಮ ಸಾಕ್ಷಾತ್ಕಾರ. ಭಾಗವತ ಧರ್ಮದ ನಾವು ಪಾಲನೆ ಮಾಡಿ ಮರಳಿ ಭಗವಂತನಾಮಕ್ಕೆ ಹೋಗುವುದಕ್ಕೆ. ನೋಡಿ, ನಮ್ಮ ಗುರಿ ಏನಿದೆ, ಮರಳಿ ಭಗವಂತನಿಗೆ. ನೋಡಿ, ಪ್ರಭುಪಾದವರು ತಮ್ಮ ಈ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು ಎದರಿಂದ, ಬ್ಯಾಕ್ ಟು ಗಾಡ್ ಅಂಡ್ ವ್ಯಾಕ್ಸಿನ್ ಇಂದ. ಸ್ಪಷ್ಟವಾಗಿ ಅವರು ನಮ್ಮ ಗುರಿಯನ್ನು ಕೊಟ್ಟು ಬಿಡ್ತಾ ಇದ್ದಾರೆ. ಸುತ್ತಾಗಿ ಆದಾಗಿ ಇದಾಗಿ ಏನೂ ಹೇಳ್ತಾ ಇಲ್ಲ. ಪ್ರಚಾರ ಕಾರ್ಯವನ್ನು ಪ್ರಭುಪಾದವರು ಪ್ರಾರಂಭ ಮಾಡಿದ ಹೇಗೆ, ವ್ಯಾಕ್ಸಿನ್ ಇಂದ. ಅದೇ ಹೇಗೆ, ಬ್ಯಾಕ್ ಟು ಗಾಡ್ ಅಂಡ್ ವ್ಯಾಕ್ಸಿನ್, ಮರಳಿ ಭಗವಂತನಿಗೆ. ಸ್ಪಷ್ಟ ಇದೆ, ಮನುಷ್ಯ ಜನ್ಮ ಸಿಕ್ಕಿದೆ, ಕರ್ತವ್ಯ ಏನಿದೆ, ಮರಳಿ ಭಗವಂತನಿಗೆ ಹೋಗುವುದು. ನಮ್ಮ ಕರ್ತವ್ಯಗಳನ್ನ ನಾವು ಪಾಲನೆ ಮಾಡ್ತಾ ಗೃಹಸ್ಥ ಜೀವನದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿ ಸೇವೆಯಲ್ಲಿ ತೊಡಗೋದಂದ್ರೆ ಏನು, ಎಲ್ಲ ಬಿಟ್ಟು ಮಂದಿರಕ್ಕೆ ಹೋಗಿ ನೀವು ಸನ್ಯಾಸಿಗಳಾಗಿ ಅಂತ ಹೇಳ್ತಾ ಇಲ್ಲ. ನಾವು ಯಾವ ಆಶ್ರಮದಲ್ಲಿದ್ದೀವಿ ಆ ಆಶ್ರಮದಲ್ಲೇ ಇದ್ಕೊಂಡ್ಬಿಟ್ಟು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನಾವು ಮಕ್ಕಳಿಗೆ ಶಿಕ್ಷಣಗಳನ್ನ ಕೊಡ್ತಾ ಇಲ್ಲ. ಅದಕ್ಕೆ ನೋಡಿ, ಭಾಗವತಂದಲ್ಲಿ ಒಂದು ಶ್ಲೋಕ ಬರುತ್ತೆ, ಗುರುರ್ನ ಸಸ್ಯ ಸ್ವಜನೋನ ಸಸ್ಯ ಪಿತಾನ ಸಸ್ಯ ಜನನೀನ ಸಸ್ಯ ದೈವಂನ ಸಸ್ಯ ಪತಿಶ್ಚ ಸಸ್ಯ ಮೋಚಯೇದ ಸಮುಪೇತ ಮೃತ್ಯು. ಅಂದ್ರೆ ನಮ್ಮ ಒಂದು ಜವಾಬ್ದಾರಿ ಸ್ಥಾನ ಇದೆ. ತಂದೆ ತಾಯಿಗಳು ನೋಡಿ, ಸಮಾಜದಲ್ಲಿ ನಾಯಕರು ಇರ್ತಾರಲ್ಲ, ಹಿರಿಯ ನಾಯಕರು, ಆಮೇಲೆ ಗುರುಗಳು, ಆಮೇಲೆ ತಂದೆ ತಾಯಿ, ಇವ್ರದ್ದೆಲ್ಲರದ್ದು ನಮ್ದು ಒಂದು ವಿಶೇಷವಾದಂತ ನಾಯಕ ಸ್ಥಾನ ಇದೆ. ನಮ್ಮ ಕರ್ತವ್ಯಗಳಿದೆ. ಏನೆಲ್ಲ ಇದೆ, ನಮ್ಮ ಮಕ್ಕಳಿಗೆ ನಾವು ಭೌತಿಕ ಜ್ಞಾನವನ್ನು ಕೊಡುವುದು ಅಷ್ಟೇ ಅಲ್ಲ, ಅವರಿಗೆ ಜನ್ಮ ಮರಣ ಚಕ್ರದಿಂದ ಮುಕ್ತರಾಗುವಂತ ಅವರಿಗೆ ಜ್ಞಾನವನ್ನು ಕೊಟ್ಟು ಅವರನ್ನು ಪರಿಪೂರ್ಣ ಮಾಡಿದಾಗ ನಮ್ಮ ಕರ್ತವ್ಯ ಪೂರ್ಣ ಆಗುತ್ತೆ. ಈ ಶ್ಲೋಕದಲ್ಲಿ ಇದೇ ಹೇಳ್ತಾ ಇದ್ದಾರೆ. ಆ ರೀತಿ ನಾವು ಮಾಡಿದಾಗಲೇ ನಮ್ಮ ಕರ್ತವ್ಯ ಪೂರ್ಣ ಆಗುತ್ತೆ, ಇಲ್ಲಾಂದ್ರೆ ನಮ್ಮ ಕರ್ತವ್ಯ ಪೂರ್ಣ ಅಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಆಮೇಲೆ ಪ್ರತಿ ಭಾನುವಾರ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಮತ್ತೆ ನೋಡಿ, ಈ ವರ್ಷ ನಾವೇನ್ ಮಾಡಿದ್ವಿ, ಸಮರ್ ಕ್ಯಾಂಪ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ವಿ. ಮಕ್ಕಳಿಗೆ ಭಾಗವತ ಧರ್ಮದ ಎಲ್ಲ ಅವರಿಗೆ ಪ್ರಶಿಕ್ಷಣ ಕೊಡ್ಲಿಕ್ಕೆ ನಮ್ಮ ಎಲ್ಲ ಮಾತಾಜಿಗಳು ಎಷ್ಟೊಂದು ಶ್ರಮ ವಹಿಸಿ ಆ ಒಂದು ಕಾರ್ಯಕ್ರಮವನ್ನ ಎಲ್ಲ ಮಾಡಿದ್ರು. ಇದರ ಪ್ರಯೋಜನವನ್ನ ನಾವೆಲ್ಲ ಪಡ್ಕೋಬೇಕಲ್ಲ ಗೃಹಸ್ಥರಾಗಿ. ಆ ರೀತಿ ಮಕ್ಕಳಿಗೆ ನಾವೀಗ ಭಾಗವತ ಧರ್ಮದ ಪ್ರಚಾರ ಕಾರ್ಯದ ನಾವು ತೊಡಗಿಸ್ಬೇಕು. ಮತ್ತೆ ಈಗ ನಾವು ಅನುಭವಬಹುದು, ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಭಾಗವತ ಧರ್ಮವನ್ನ ಕೌಮಾರದಿಂದಲೇ ಪ್ರಾರಂಭ ಮಾಡ್ಬೇಕಂತ ಹೇಳಿ. ಆದ್ರೆ ಈಗ ನಮಗೆಲ್ಲ ಏನಾಗಿದೆ, ನಮ್ ಕೌಮಾರ ದಾಟ್ಬಿಟ್ಟಿದೆಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ನಮ್ ಕರ್ತವ್ಯ ಏನಿದೆ ಹಾಗಾದ್ರೆ. ಅದಕ್ಕಾಗಿನೇ ಸ್ವಯಂ ಭಗವಂತ ನಮ್ಮಂತ ಕಲಿಯುಗದ ಬದ್ಧ ಜೀವ ಉದ್ಧಾರ ಮಾಡೋದಕ್ಕೆ ಯಾವ ರೂಪದಲ್ಲಿ ಬಂದಿದ್ದಾರೆ, ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಪ್ರಕಟ ಆದರು. ಸ್ವಯಂ ಭಗವಂತ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಅವತಾರ ಅಲ್ಲ, ಅವತಾರಿ. ಕೃಷ್ಣ ಏನಿದ್ದಾರೆ, ಅವತಾರಿ. ಅವರಿಂದ ಎಲ್ಲ ಅವತಾರಗಳು ಬರ್ತಾ ಇದೆ. ರಾಮ, ಪರಶುರಾಮ, ಕುರ್ಮ ಅವತಾರ, ಮತ್ಸ್ಯ ಅವತಾರ, ಬುದ್ಧ, ಇವೆಲ್ಲ ಏನಿದೆ ಅವತಾರಗಳು ಅಂತ ಹೇಳ್ತೀವಿ. ಆದ್ರೆ ಕೃಷ್ಣ ಏನಿದ್ದಾರೆ ಮೂಲ ಅವತಾರ ಇದೆ.
ಅದೇ ರೀತಿ ಚೈತನ್ಯ ಮಹಾಪ್ರಭುಗಳೇನು ಸ್ವಯಂ ಅವತಾರಿ, ಸ್ವಯಂ ಭಗವಂತನೇ ನೋಡಿ ನಮಗೆಲ್ಲ ಉದ್ಧಾರ ಮಾಡೋದಕ್ಕೆ ಸ್ವಯಂ ಭಗವಂತ ಪ್ರಕಟ ಆದ ಈಗಿನಿಂದ 500 ವರ್ಷಗಳಿಂದ ಬಂದ್ಬಿಟ್ಟು ನಮಗೆ ಅತ್ಯಂತ ಸುಲಭ ಮಾರ್ಗವನ್ನು ಕೊಡ್ತಾ ಇದ್ದಾರೆ. ಏನು ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಮಸ್ತೇವ 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 ಗತಿರಣ್ಯಂತ. ನೋಡಿ ಈಗಲೂ ನಮಗೆ ಅವಕಾಶ ಇದೆ. ನೋಡಿ ಪ್ರಭುಪಾದರು ಹೇಳ್ತಾರೆ, ನಾವು ಭಗವಂತನೆಡೆಗೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಸಮಯ ತಗೋತೆ ಅಂತ ಹೇಳ್ತಾ ಇದ್ದಾರೆ. 1 ಸೆಕೆಂಡ್ ಸಾಕತ್ತೆ. ಆದ್ರೆ ಯಾಕಂದ್ರೆ ಈ ಸಾಧು ಸಂಘ ನಾವು ಸಾಧು ಸಂಘ ಸರ್ವಶಾಸ್ತ್ರಕ್ಕೆ ಲವ್ ಮಾತ್ರ ಸಾಧು ಸಂಘ ಸರ್ವಸ್ಥಿತಿ. ಈ ಗೃಹಸ್ಥ ಜೀವನದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು? ಸಾಧು ಸಂಘ. ಈಗ ಬಂದಿದೀವಲ್ಲ, ನಾವೆಲ್ಲ ಬಂದಿದ್ದೀವಿ ಈಗ ಸಾಧು ಸಂಘ ಮಾಡ್ಲಿಕ್ಕೆ. ನೋಡಿ ಪ್ರಭುಜಿ ಅಷ್ಟು ದೂರದಿಂದ ಬಂದಿದ್ದಾರೆ, ಪ್ರಭುಜಿ ಗದಗದಿಂದ ಬಂದಿದ್ದಾರೆ, ನವಗುಂದಿಂದ ಬಂದಿದ್ದಾರೆ. ನೋಡಿ ನಾವೆಲ್ಲ ಇಲ್ಲಿ ಲೋಕಲ್ ಇದೀವಿ. ಎಷ್ಟೊಂದು ನಮ್ಗೆಲ್ಲ ಪ್ರಭುಪಾದರು ಇಷ್ಟೊಂದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದಾರಲ್ಲ. ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಕುಟುಂಬ, ಅದು ಇಸ್ಕಾನ್ ಕುಟುಂಬ. ಇದೆಲ್ಲ ನಮಗೆ ಜಾತಿ ಮತ ಕುಲ ವರ್ಣ ಭೇದ ಏನೂ ಇಲ್ಲ. ಎಲ್ಲರೂ ನಾವು ಆಶ್ರಯ ತಗೊಂಡ್ಬಿಟ್ಟು ಈ ಭಾಗವತ ಧರ್ಮದ ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಒಳ್ಳೆ ಅವಕಾಶವನ್ನ ಪ್ರಭುಪಾದರು ಕೊಟ್ಟಿದ್ದಾರೆ ನಮಗೆ. ನೋಡಿ ಭಗವಂತ ಇದನ್ನೆಲ್ಲವನ್ನು ನಮಗೆ ಸುಲಭ ಮಾಡಿದ್ದಾರೆ. ಭಕ್ತಿ ಸೇವೆಯಲ್ಲಿ ಕಲಿಯುವುದರಲ್ಲಿ ತೊಡಗುವುದು ಅಷ್ಟು ಏನು ಶ್ರಮ ಇಲ್ಲ. ಆದರೆ ಅದರ ಅವಕಾಶದ ಸದುಪಯೋಗವನ್ನು ನಾವು ಈಗ ಪಡಿಸ್ಕೋಬೇಕು. ಅತ್ಯಂತ ಸುಲಭ ಇದೆ. ಇದೇ ರೀತಿ ಸಾಧು ಸಂಘ ಶ್ರವಣಂ ಕೀರ್ತನ ವಿಷ್ಣು ಇಲ್ಲಿ ಹೇಳ್ತಾ ಇದ್ರಲ್ಲ, ಶ್ರವಣದಿಂದ ನಮ್ಮ ಭಕ್ತಿ ಸೇವೆ ಪ್ರಾರಂಭ ಆಗುತ್ತೆ. ಈ ರೀತಿ ನಾವು ಶ್ರವಣ ಮಾಡಬೇಕು. ಆಮೇಲೆ ನಮ್ಮ ಮೂಲ ಶಿಕ್ಷಾ ಗುರುಗಳಾದಂತ ಶ್ರೀ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಆಜ್ಞೆಯನ್ನ ನಾವು ಪಾಲನೆ ಮಾಡಬೇಕು. ಏನಿದೆ? ಪ್ರತಿ ದಿವಸ ಭಗವಂತ ನಾಮ ಜಪ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ. ನೋಡಿ ವಿಶೇಷವಾಗಿ ಪ್ರಭುಪಾದರು ಒತ್ತಿ ಕೊಟ್ಟು ಹೇಳ್ತಾ ಇದ್ದಾರೆ. ಎಷ್ಟೊಂದು ಪ್ರವಚನಗಳಲ್ಲಿ ಕೇಳಿ ಪ್ರಭುಪಾದರು ಹೇಳ್ತಾರೆ, ಹರಿನಾಮವನ್ನ ಯಾವಾಗ ನಾವು ದಿನವನ್ನ ಹೇಗೆ ಪ್ರಾರಂಭ ಮಾಡಬೇಕು? ಭಗವಂತ ನಾಮದಿಂದ ಪ್ರಾರಂಭ. ಯಾಕೆ ಬೆಳಗಿನ ಜಾವನೆ ನಾವು ಭಗವಂತ ನಾಮವನ್ನ ದಿನ ಹೇಗೆ ಯಾಕೆ ಪ್ರಾರಂಭ ಮಾಡಬೇಕು? ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4 ರಿಂದ 8 ಗಂಟೆವರೆಗೂ ಸತ್ವಗುಣ ಪ್ರಭಾವ ಇದೆ. ನೀವೆಲ್ಲ ಅಬ್ಸರ್ವ್ ಮಾಡಿಬೇಕಾರೆ ನೀವು ಬೆಳಗಿನ ಜಾವ ಜಪ ಮಾಡಿ, ಸಾಯಂಕಾಲ ಜಪ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಒಂದು ರೌಂಡ್ ಸಾಯಂಕಾಲ ಜಪ ಮಾಡ್ಬೇಕಂದ್ರೆ ಒಂದು ಬೆಟ್ಟ ಹತ್ತಿ ಹೇಳದಷ್ಟು ಶ್ರಮ ಆಗಿಬಿಡುತ್ತೆ. ರಜೋಗುಣ ತಮಗುಣ ಪ್ರಭಾವ ಇರುತ್ತೆ. ಹೀಗಾಗಿ ಮನಸ್ಸು ಸಾಥ್ ಕೊಡೋದೇ ಇಲ್ಲ ಜಪ ಮಾಡ್ಬೇಕಂದ್ರೆ. ಸುಮ್ನೆ ಗುರುಗಳು ಹೇಳಿದ್ದಾರೆ ಜಪ ಮುಗಿದಿದೆ, ಒಂದು ನೋಡ್ತಾ ಇರ್ತೀವಿ ಎಷ್ಟು ಜಂಬರಿ ಉಳಿದಿದೆ, ಎಷ್ಟು ಜಪ ಮಾಲೆ ಉಳಿದಿದೆ, ನೋಡ್ತಾ ಮಾಡ್ತೀವಿ. ಯಾಕೆ? ಅನಿವಾರ್ಯದಿಂದ ಮಾಡ್ತೀವಿ ಅಷ್ಟೇ. ಅದಕ್ಕೆ ಪ್ರಭುಪಾದರಿಗೆ ಗೊತ್ತಿದೆ ಇದೆಲ್ಲ ನಮ್ಮ ಏನಿದೆ ಪ್ರಕೃತಿಯ 3 ಗುರುಗಳ ಪ್ರಭಾವದಲ್ಲಿ ನಾವಿದ್ದೀವಿ. ಅಷ್ಟು ಸುಲಭ ಇಲ್ಲ. ಅದಕ್ಕೆ ಗುರುಗಳ ಆಜ್ಞೆಯನ್ನು ಯಾಕೆ ಪಾಲನೆ ಮಾಡಬೇಕು? ಇದಕ್ಕೆ ಪ್ರಭುಪಾದರಿಗೆ ಗೊತ್ತಿದೆ ಈ ರೀತಿ ಆಗತ್ತೆ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ದಿನವನ್ನ ನಾವು ಹೇಗೆ ಪ್ರಾರಂಭ ಮಾಡಬೇಕು? ಭಗವಂತ ನಾಮ ಜಪ. ಬೆಳಿಗ್ಗೆ ಎದ್ದ ತಕ್ಷಣವೇ ನೋಡಿ, ಅನುಕೂಲ ಇದ್ರೆ ಸ್ನಾನ ಮಾಡಿ ಜಪವನ್ನು ಪ್ರಾರಂಭ ಮಾಡಬೇಕು. ಏನೋ ಮನೆಯಲ್ಲಿ ಅನುಕೂಲ ಇಲ್ಲ ಅಂದ್ರೆ ನೀವು ಶೌಚ ಮಾಡಿ ಶುಚಿತ್ವವಾಗಿ ಆದ್ರೆ ಹಾಗೇನೆ ಏನು ಜಪವನ್ನು ಪ್ರಾರಂಭ ಮಾಡಬಹುದು. ಪ್ರತಿ ದಿವಸ ನಾವು ಸಂಕಲ್ಪ ಏನ್ ತಗೊಂಡಿದ್ವಿ ಆ ಹರಿನಾಮ ಭಗವಂತ ನಾಮ ಜಪವನ್ನು ಮಾಡಿ ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಗೃಹಸ್ಥ ಜೀವನದಲ್ಲಿ ಆಮೇಲೆ ನಾವು ಸಮಯ ಕೊಡ್ಲಿಕ್ಕೆ ಆಗಲ್ಲ ನೋಡಿ. ಆದ್ರೆ ಪ್ರಭುಪಾದವರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ? ಕನಿಷ್ಠ ಪಕ್ಷ 16 ಮಾಲೆ ಅಂತ ಹೇಳ್ತಾ ಇದ್ದಾರೆ. ಕ್ರಮೇಣ ನೋಡಿ, 1 ಮಾಲೆ ಜಪ ಮಾಡ್ತಾ ಇರ್ಬೋದು, 2 ಮಾಲೆ. ನಾವು ಸಂಕಲ್ಪ ತಗೋತಾ ಹೋಗ್ತೀವಿ. ಯಾವಾಗ ನಾವು ಸಂಕಲ್ಪ ತಗೊಳ್ಳಲ್ಲ, ನಾವು ಭಗವತ್ ಭಕ್ತಿ ಸೇವೆಯಲ್ಲಿ ಗಂಭೀರವಾಗಿ ಮುಂದುವರಿಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮನಸ್ಸೇನಿದೆ ಅದು ನಮಗೆ ನಾವು ಮನಸ್ಸಿನ ಅಧೀನರಾಗಿದ್ದೀವಿ. ನಾವೆಲ್ಲ ಗೋದಾಸ್, ಎಲ್ಲ ಇಂದ್ರಿಯಗಳ ದಾಸರಾಗಿದ್ದೀವಿ. ಅತ್ಯಂತ ಪ್ರಬಲ ಇಂದ್ರಿಯ ಯಾವುದು? ಮನಸ್ಸು. ಅದು ಯಾವಾಗಲೂ ನಮಗೆ ಸಾಥ್ ಕೊಡಲ್ಲ. ಇಲ್ಲಿ ಬರ್ಬೇಕಂದ್ರೆ ಬೆಳಗಿನ ಜಾವ ಅಲ್ಲಿ ಹೋದ್ರೆ ಅದಕ್ಕಿಂತ ಮುಂಚೆ ಇಲ್ಲೇನೋ ಫಂಕ್ಷನ್ ಇದೆ, ಅಲ್ಲಿ ಇದಕ್ಕೆ ಹೋಗೋದಿದೆ, ಶಾಪಿಂಗ್ ಹೋಗೋದಿದೆ, ಈ ರೀತಿ ವಿಚಾರಗಳೇ ಬರುತ್ತೆ. ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಮನಸ್ಸು ಯಾವಾಗ ನಮಗೆ ಅದು ಇದು ಮಾಡಲ್ಲ, ಸಹಯೋಗ ಕೊಡಲ್ಲ. ಅದಕ್ಕೆ ನಾವು ಸಂಕಲ್ಪ ಮಾಡಬಹುದು. ಪ್ರತಿ ಭಾನುವಾರ ನಾನೇನ್ ಮಾಡ್ತೀನಿ, ಏನೇ ಭೌತಿಕವಾದಂತ ಆಪತ್ತುಗಳು ನಾನೇನ್ ಮಾಡ್ತೀನಿ, ಭಕ್ತರ ಸಂಘ ಮಾಡೇ ಬಿಡ್ತೀನಿ. ಈ ರೀತಿ ನಾವು ಸಂಕಲ್ಪ ತಗೊಂಡಾಗ ಮಾತ್ರ ನಾವು ಭಕ್ತಿ ಸೇವೆಯನ್ನು ಗಂಭೀರವಾಗಿ ಆಚರಣೆ ಮಾಡ್ಲಿಕ್ಕಾಗುತ್ತೆ. ಪ್ರತಿ ದಿವಸ ಸಂಕಲ್ಪ 1 ಮಾಲೆ ಜಪ, ಕ್ರಮೇಣ 2 ಮಾಲೆ, ಕ್ರಮೇಣ 3 ಮಾಲೆ, ಈ ರೀತಿ ನಾವು ಏನ್ ಮಾಡ್ಬೇಕು? ಹಂತ ಹಂತವಾಗಿ ಎಲ್ಲಾ ಭಕ್ತಿ ಸಾಧನೆಗಳನ್ನು ಮಾಡ್ತಾ, ಗುರಿ ಏನಿದೆ? ಕನಿಷ್ಠ ಪಕ್ಷ 16 ಮಾಲೆ ಜಪ, ಏಕಾದಶಿ ವೃತ್ತವನ್ನು ಪಾಲನೆ ಮಾಡುವುದು, ಮತ್ತೆ ಭಗವಂತನ ಅವತಾರದ ದಿವಸಗಳಲ್ಲಿ ಉಪವಾಸಗಳನ್ನು ಮಾಡುವುದು,
ಆಮೇಲೆ ಭಗವಂತನ ಆವಿರ್ಭಾವ ದಿವಸಗಳ ಉತ್ಸವಗಳಲ್ಲಿ ಸೇವೆಗಳನ್ನು ತೊಡಗುವುದು, ಈ ರೀತಿ ಪ್ರತಿ ಭಾನುವಾರವೂ ಭಕ್ತರ ಸಂಘ ಮಾಡುವುದು. ಈ ಸುಲಭ ಇದೆಯಲ್ಲ ಕಲಿಯುಗದಲ್ಲಿ. ಇಷ್ಟೇನ್ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆಯಾ? ಏನು ಇನ್ವೆಸ್ಟ್ಮೆಂಟ್ ಇದೆಯಾ ನಮ್ಗೆ? ಗೃಹಸ್ಥರಿಗೆ ಏನಿಲ್ಲ, ಸಮಯ ಕೊಡ್ಬೇಕು ಮಾಡ್ತಾರೆ. ತಪಸ್ಸಿದೆ, ತಪಸ್ಸು ಇಲ್ಲದೆ ಏನ್ ಸಿಗುತ್ತೆ? ತಪಸ್ಸಿಲ್ಲದೆ ನೋಡಿ, ಭೌತಿಕ ಜಗತ್ತಿನಲ್ಲಿ ಏನಾದ್ರೂ ಬೇಕಾದ್ರೂ ತಪಸ್ಸಿದೆಯಲ್ಲ. ಹಣ ಬೇಕಂದ್ರೆ ಸುಮ್ಮನೆ ಸಿಕ್ಬಿಡುತ್ತಾ? ಕಷ್ಟಪಟ್ಟು ದುಡಿದಾಗ ಹಣ ಸಿಗುತ್ತೆ. ಭೌತಿಕವಾದಂತ ಏನೇ ಪಡಿಬೇಕಂದ್ರೂ ತಪಸ್ಸು ಅನ್ನೋದು ಅದು ಸ್ವಾಭಾವಿಕವಾಗಿ ಇದ್ದೇ ಇದೆ. ಅದಕ್ಕೂ ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ವಲ್ಪ ತಪಸ್ಸಿದೆ. ಏನು? ಬೆಳಗಿನ ಜಾವ ಇಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪಯುತವಾದಂತ ಆ ಸಾಧನೆಯನ್ನ ಗಂಭೀರವಾಗಿ ಪ್ರತಿ ದಿವಸ ಮಾಡಬೇಕು, ವೃತ್ತಗಳನ್ನು ಪಾಲನೆ ಮಾಡಬೇಕು. ತಪಸ್ಸು ಎಲ್ಲದರಲ್ಲೂ ಇದೆ. ಆದರೆ ಈ ತಪಸ್ಸಿನಿಂದ ಏನಾಗುತ್ತೆ? ದಿವ್ಯ ಆನಂದ ಸಿಗುತ್ತೆ. ನೋಡಿ, ರಾಜ ಋಷಭದೇವ್ ಹೇಳ್ತಾ ಇದಾರಲ್ಲ ತಮ್ಮ ಮಕ್ಕಳಿಗೆ ಕುಂದಿಸ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಾವು ಗೃಹಸ್ಥ ಆಶ್ರಮದಲ್ಲಿ ಹೇಳ್ತಾ ಇದ್ದಾರೆ, 50 ವರ್ಷ ಆದ್ಮೇಲೆ ನಾವು ಗೃಹಸ್ಥ ಕರ್ತವ್ಯಗಳನ್ನ ನಮ್ಮ ಮಕ್ಕಳಿಗೆ ವಹಿಸ್ಬಿಟ್ಟು ಎಲ್ಲ ಜವಾಬ್ದಾರಿಗಳಿಂದ ರೈತರಾಗಬೇಕು. ಆಮೇಲೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಬೇಕು. ಕಲಿಯುಗದಲ್ಲಿ ವಾನಪ್ರಸ್ಥ ಸನ್ಯಾಸ ಇಲ್ಲ, ಹೇಳಿಲ್ಲ. ಆದ್ರೆ ಗೃಹಸ್ಥ ಜೀವನದಲ್ಲಿ ಇಟ್ಕೊಂಡ್ಬಿಟ್ಟು 5 ವರ್ಷ ಆದ್ಮೇಲೆ ಎಲ್ಲಾ ಕರ್ತವ್ಯಗಳನ್ನ ನಮ್ಮ ಮಕ್ಕಳಿಗೆ ವಹಿಸ್ಬಿಡ್ಬೇಕು. ಆಮೇಲೆ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಅಲ್ಲಿ ರಾಜ ಋಷಭದೇವ್ ಏನ್ ಮಾಡ್ತಾ ಇದ್ದಾರೆ? 5 ವರ್ಷ ಆದ್ಮೇಲೆ ವಾನಪ್ರಸ್ಥ ಹೋಗಕ್ಕಾಗಿತ್ತಲ್ಲ, ತಮ್ಮ ಮಕ್ಕಳು ಕೂರಿಸ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ, ನಾಯಂ ದೇಹೋ ದೇಹ ಭಾಜಾಂ ಗೃಹಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಭುಜಾಮೆ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇ ದಸ್ಮಾನ್ ಬ್ರಹ್ಮ ಸೌಖ್ಯಂ ತು ಅನಂತಂ. ನಾವೆಲ್ಲ ನೋಡಿ ಅದಕ್ಕೆ ಶ್ರಮ ಪಡ್ತಾ ಇದ್ದೀವಿ, ದಿವ್ಯ ಆನಂದವನ್ನು ಅನುಭವಿಸ್ಬೇಕು. ದಿವ್ಯ ಸುಖ ಬೇಕು, ನಿಜವಾದ ಆನಂದ ಬೇಕು, ತೃಪ್ತಿ ಬೇಕು. ಅದಕ್ಕೋಸ್ಕರನೇ ಎಲ್ಲ ನಾವು ಹೋಗ್ತಾ ಇದ್ದೀವಿ. ಆದ್ರೆ ನಿಜವಾದ ದಿವ್ಯ ಆನಂದ ನಮ್ಗೆ ಸಿಗ್ತಾ ಇಲ್ಲ. ಅದು ಹೇಗೆ ಪಡಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ರಾಜ ಋಷಭದೇವ್ ಹೇಳ್ತಾ ಇದ್ದಾರೆ. ನಾವು ಏನ್ ಮಾಡ್ತಾ ಇದೀವಿ? ಆ ಸುಖವನ್ನು ಇಂದ್ರಿಯ ಭೋಗದಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಲ್ಲ, ಆ ಇಂದ್ರಿಯ ಭೋಗ ನೋಡಿ, ನಾಯಂ ದೇಹ ಭಾಜಾಂಬಲೋಕೆ ಕಷ್ಟಾನ್ ಕಾಮ. ಕಷ್ಟಪಟ್ಟು ನಾವು ಇಂದ್ರಿಯ ಭೋಗ ಮಾಡಿ ಆ ಸುಖವನ್ನು ಪಡ್ಲಿಕ್ಕೆ ಇಚ್ಛೆ ಪಡ್ತಾ ಇದೀವಿ. ಆದ್ರೆ ಅನ್ಯ ಯೋನಿಗಳಲ್ಲಿ ಆ ಸುಖ ಸುಲಭವಾಗಿ ಸಿಗ್ತಾ ಇದೆ. ಆ ಅನ್ಯ ಯೋನಿಗಳಲ್ಲಿ ನೋಡಿ, ನಾ ಈ ಹಂದಿ ಅವೇನಾದ್ರೂ ಪ್ರತಿ ದಿವಸ ವಿಚಾರ ಮಾಡುತ್ತೆ, ಇವತ್ತು ನನಗೆ ಊಟ ಸಿಗುತ್ತಾ ಇಲ್ಲ, ಇವತ್ತು ನನಗೆ ಈ ರೀತಿ ಆಹಾರ, ನನ್ನ ದೇಹ ಇದಾಗ್ತಾ ಇದೆ, ಏನಾದ್ರೂ ಅವ್ರ ವಿಚಾರನೇ ಇಲ್ಲ. ಎಲ್ಲಾ ಸೌಕರ್ಯಗಳನ್ನು ಭಗವಂತ ಕೊಡ್ತಾ ಇರಲ್ಲ ಬೇರೆ ಜೀವಿಗಳಿಗೆ. ಹಾಗಾದ್ರೆ ನಮ್ಮ ದಿನನಿತ್ಯದ ಸೌಲಭ್ಯಗಳ ಕುರಿತು ನಾವು ಬಹಳ ಕಷ್ಟ ತಲೆ ಕೆಡಿಸ್ಕೋಬೇಕಾಗಿಲ್ಲ. 84 ಲಕ್ಷ ಯೋನಿಯಲ್ಲಿ ಉಳಿದ ಒಂದು ಯೋನಿ ಇದೆ, ಉಳಿದ ಎಲ್ಲಾ ಯೋನಿಗಳನ್ನು ಭಗವಂತನೇ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ನಮ್ಮ ಪಾಲನೆ ಪೋಷಣೆ ಭಗವಂತ ಮಾಡ್ತಾ ಇದ್ದಾರಲ್ಲ. ಹಾಗಾದ್ರೆ ಅದ್ರ ಕುರಿತು ಹೆಚ್ಚು ಶ್ರಮ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತೆ. ನಮ್ಮ ಕರ್ತವ್ಯ ಮಾಡಿದ್ರೆ ಸಾಕಂತೆ. ದೈವದ ಇಚ್ಛೆಯಂತೆ ಎಲ್ಲರ ಜೀವನದಲ್ಲಿಯೂ ದುಃಖನೂ ಬರ್ತದೆ, ಸುಖ ಬರ್ತಾನೆ ಇದೆ. ನೋಡಿ, ನಾವು ದುಃಖ ಏನಾದ್ರೂ ಇಚ್ಛೆ ಪಡ್ತೀವಿ, ದುಃಖ ಬರ್ಬೇಕಂತೇಳಿ, ಆದ್ರೂ ದುಃಖ ಬರುತ್ತೆ. ಅದೇ ರೀತಿ ಸುಖನೂ ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಅಂತ. ನಾವು ಇಚ್ಛೆ ಪಟ್ಟಿಲ್ಲ ಅಂದ್ರೆ ಬರ್ತಾ ಇದೆ. ಯಾಕಂದ್ರೆ ಯಾವಾಗ ಈ ಶರೀರವನ್ನ ನೀಡಲಾಗ್ತಾ ಇದೆ, ಅವಾಗಲೇ ದೈವದ ಇಚ್ಛೆಯಂತೆ ನಮ್ಮ ಜೀವನದಲ್ಲಿ ಎಷ್ಟು ಸುಖ ಇದೆ, ಎಷ್ಟು ನಮ್ಮ ಜೀವನದಲ್ಲಿ ಸುಖ ಬರೋದಿದೆ, ಐಶ್ವರ್ಯ ಬರೋದಿದೆ, ಎಲ್ಲವೂ ಆ ಕರ್ಮಗಳಿಗೆ ಅನುಗುಣವಾಗಿ ಆಲ್ರೆಡಿ ಫಿಕ್ಸ್ ಇದೆ. ಅದು ನಮ್ಮ ಜೀವನದಲ್ಲಿ ಬರೋದೇ ಇದೆ. ಅದಕ್ಕೆ ಕರ್ತವ್ಯಗಳನ್ನು ಬಿಡಬಾರ್ದು. ಕರ್ತವ್ಯ ಮಾಡಲಿಲ್ಲ ಅಂದ್ರೆ ಅದು ಸಿಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕೂತ್ರೆ ನಮ್ಮ ಕರ್ಮಗಳನ್ನು ಮಾಡಲಿಲ್ಲ ಅಂದ್ರೆ ದುಡ್ಡು ಬರಲ್ಲ. ಕರ್ತವ್ಯ ಮಾಡಬೇಕು. ಆದ್ರೆ ದೈವದ ಇಚ್ಛೆಯಿಂದ ಎಷ್ಟು ಐಶ್ವರ್ಯ ಬರೋದಿದೆ, ಸಂಪತ್ತು, ಅವೆಲ್ಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಇಲ್ಲಿ ನೋಡಿ ಋಷಭದೇವ್ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಹೆಚ್ಚು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಾಗತ್ತಪ್ಪ ಮುಂದೆ ನಮ್ಮ ಮನೆ ಹೆಂಗ್ ನಡೆಯುತ್ತೆ, ಮಕ್ಕಳು ಹೆಂಗ್ ಪಾಲನೆ ಪೋಷಣೆ ಮಾಡ್ಬೇಕು, ಮುಂದೆ ಈ ರೀತಿ ಆಗ್ತಾ ಇದೆ, ಇಷ್ಟೆಲ್ಲ ಹಣದುಬ್ಬರ ಆಗ್ತಾ ಇದೆ, ಯಾವ್ದು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಲ್ಲ ಯೋನಿ ಉಳಿದ ಜೀವಿಗಳನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ರು ಭಗವಂತ. ಹಾಗಾದ್ರೆ ನೋಡಿ, ಮನುಷ್ಯರಲ್ಲೇ ವಿಚಾರ ಮಾಡಿ, ಯಾರು ಭಕ್ತಿ ಮಾಡ್ತಾ ಇಲ್ಲ ಅವ್ರನ್ನು ಪಾಲನೆ ಪೋಷಣೆ ಮಾಡ್ತಾ ಇದಾರಲ್ಲ ಭಗವಂತ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದಾರಲ್ಲ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋ ಅಸ್ತಿ ನ ಪ್ರಿಯ. ಸಮೋಹಂ ಸರ್ವಭೂತೇಷು, ನಾ ಎಲ್ಲ ಜೀವಿಗಳನ್ನ ಸಮವಾಗಿ ನೋಡ್ತೀನಿ. ಯಾರನ್ನು ನಾನು ದ್ವೇಷ ಮಾಡಲ್ಲ, ಯಾರನ್ನೂ ನಾನು ಅಂದ್ರೆ ಎಲ್ಲರನ್ನೂ ಸಮವಾಗಿ ಭಗವಂತ ನೋಡಿ. ಯಾರು ಭಕ್ತಿ ಮಾಡ್ತಾ ಇಲ್ಲ ಅವ್ರಿಗೂ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯಲ್ಲ. ಹಾಗಾದ್ರೆ ಮತ್ತೆ ಭಕ್ತರಿಗೆ ಇನ್ನು ಭಗವಂತ ವಿಶೇಷ ಕಾಳಜಿ ವಹಿಸ್ತಾರೆ. ಹೇಗೆ ಉದಾಹರಣೆ ಹೇಳ್ತೀನಿ ನೋಡಿ. ನಾವು ಮಕ್ಕಳ ಪರವಾಗಿ ಸಾಮಾನ್ಯವಾಗಿ ಎಲ್ಲ ಮಕ್ಕಳರಿಗೆ ನಾವು ವಿಶೇಷವಾದ ಅನ್ಯೋನ್ಯತೆ, ಪ್ರೀತಿ ಇದ್ದೇ ಇರುತ್ತಲ್ಲ. ಮಕ್ಕಳನ್ನ ನೋಡಿದಾಗ ಏನ್ ಮಾಡ್ತೀವಿ? ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ಅವ್ರ ಜೊತೆ ವ್ಯವಹಾರ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳಿದ್ರೆ
ಅವ್ರು ವಿಶೇಷ ಕಾಳಜಿ ವಹಿಸ್ತೀವಿ. ನಮ್ಮ ಮಕ್ಕಳಲ್ಲ. ಹಾ ನೋಡಿ, ಅವ್ರು ತಂದೆ ತಾಯಿ ಅಪ್ಪ ಅಮ್ಮ ಅಂತ ಕರೀತಾರೆ. ಅದರಿಂದ ಏನಾಗುತ್ತೆ, ಒಂದು ಅನ್ಯೋನ್ಯತೆ, ಇನ್ನು ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀವಿ. ಬೇರೆ ಮಕ್ಕಳ ಪ್ರತಿ ನಮ್ಮಲ್ಲಿ ಅನ್ಯೋನ್ಯತೆ, ಒಂದು ಸಂಬಂಧ, ಪ್ರೇಮ ಎಲ್ಲ ಇದ್ದೇ ಇರುತ್ತೆ. ಆದರೆ ನಮ್ಮ ಮಕ್ಕಳ ಪ್ರತಿ ವಿಶೇಷ ಕಾಳಜಿ ವಹಿಸ್ತೀವಿ. ಯಾಕೆ? ಅವರ ಅಪ್ಪ ಅಮ್ಮ ಅಂತ ನಮ್ಮ ಜೊತೆ ವ್ಯವಹಾರ ನಡೀತಾ ಇದೆ, ಅನ್ಯೋನ್ಯತೆ. ಹೀಗೆ ಭಗವಂತ ಹೇಳ್ತಾ ಇದ್ದಾರೆ, ಎಲ್ಲ ಸಮೂಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಯೋ ಭಜಂತಿ ತೋಮ ಭಕ್ತ್ಯ ಮೈ ತೇತೇಶು ಚಾಪ್ಯಂ. ಅಂದ್ರೆ ಎಲ್ಲಾ ಜೀವಿಗಳನ್ನು ಪಾಲನೆ ಪೋಷಣೆ, ಆದ್ರೆ ಯಾರು ನನ್ನ ಭಕ್ತಿ ಸೇವೆ ತೊಡುತ್ತಾರೆ ಅವ್ರಿಗೆ ವಿಶೇಷ ಕಾಳಜಿಯನ್ನ ಭಗವಂತ ವಹಿಸ್ತಾರೆ. ಅದಕ್ಕೆ ಹೆಚ್ಚು ನಾವು ಭೌತಿಕವಾದಂತ ನಿರ್ವಹಣೆ ಕುರಿತು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಇರುತ್ತಲ್ಲ, LIC ಮುಂದೆ ಪಾಲಿಸಿ ಮಾಡಿಸಿ, ಈ ಜೀವನದ ಮುಂದೆ ಏನು, ಆ ರೀತಿ ಯಾವುದೇ ವಿಷಯಗಳನ್ನ ನಾವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಭೌತಿಕ ನಮ್ಮ ಕರ್ತವ್ಯವನ್ನು ಬಿಡಬಾರದು, ಕರ್ತವ್ಯವನ್ನು ಮಾಡಬೇಕು. ಮೂಲಭೂತ ಸೌಕರ್ಯಗಳನ್ನ ಕ್ರೋಢೀಕರಿಸಬೇಕು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಸರಳ ಜೀವನ್ ಉನ್ನತ ವಿಚಾರ. ನಮ್ಮ ಜೀವನ ಶೈಲಿ ಹೇಗಿರ್ಬೇಕು? ಸರಳ ಜೀವನ್ ಉನ್ನತ ವಿಚಾರ. ಎಲ್ಲ ಶಾಸ್ತ್ರಗಳು ಈ ಒಂದು ಮೂಲಭೂತ ತತ್ವಡಿ ನಾವು ಗೃಹಸ್ಥರಾಗಿ ಬದುಕಬೇಕು. ಈ ರೀತಿ ಬದುಕ್ತಾ ಭಕ್ತಿ ಜೀವನದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಬೇಕು. ಯಾಕಂದ್ರೆ ಮೂಲ ಗುರಿ ಏನಿದೆ? ಮರಳಿ ಭಗವಂತನಿಗೆ ಹೋಗುವುದಿದೆ. ಅದಕ್ಕೆ ನಮ್ಮ ಮಕ್ಕಳಿಗೂ ನಾವು ಈಗ ನಮ್ಮ ಕರ್ತವ್ಯ ಇದೆ. ಮಕ್ಕಳಿಗೂ ನೋಡಿ, ಇಲ್ಲಿ ಪ್ರಹ್ಲಾದ್ ಹೇಳ್ತಾ ಇದ್ದಾರೆ ಕೌಮಾರ. ಯಾಕಂದ್ರೆ ಅವ್ರಿಗೆ ಈಗ ನಾವು ಬಿಟ್ಬಿಟ್ರೆ ಮುಂದೆ ಅವರು ನೋಡಿ, ಕಲಿಯುಗದ ಪ್ರಭಾವ ಎಷ್ಟೊಂದಿದೆ. ಕಲಿಯುಗದ ಪ್ರಭಾವ ನೋಡ್ತಾ ಇದೀವಲ್ಲ, ಮೊಬೈಲ್ ಎಲ್ಲ, ಈ ಮೀಡಿಯಾ, ಎಷ್ಟೊಂದು ಹೊರಗಿನ ವಾತಾವರಣ ಎಷ್ಟೊಂದು ದೂಷಿತ ಆಗ್ತಾ ಇದೆ ಅಂದ್ರೆ ಮುಂದಿನ ಒಂದು ಅವಧಿ ಬಹಳ ಘೋರ ಇದೆ. ಅದ್ ನಾವು ಊಹೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈಗಲಿಂದಲೇ ನಾವೇನ್ ಮಾಡ್ಬೇಕು? ನಮ್ಮ ಮಕ್ಕಳಿಗೆ ಆ ಭಾಗವತ ಧರ್ಮದ ಪ್ರಚಾರ ಕಾರ್ಯದಲ್ಲಿ ನಾವು ಕರ್ತವ್ಯದಲ್ಲಿ ಮಾಡಬೇಕು. ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ನಾವು ಪೂರ್ವ ಪರಿವಾರ ಸಮೇತವಾಗಿ ಇಲ್ಲಿ ಬರಬೇಕು. ಬರ್ಬೇಕಂದ್ರೆ ಪರಿವಾರ ಸಮೇತವಾಗಿ ಬಂದ್ಬಿಡ್ಬೇಕು. ಆಗ ಏನಾಗುತ್ತೆ? ಸುಲಭ ಆಗಿಬಿಡುತ್ತೆ. ಭಕ್ತಿ ಮಾಡೋದು ನಾವು ಏನ್ ಹೇಳ್ಬೇಕಾಗಿಲ್ಲ. ನಾವೇನ್ ಮಾಡ್ಬೇಕು? ಭಕ್ತರ ಸಂಘವನ್ನ ಪರಿವಾರ ಸಮೇತವಾಗಿ ಮಾಡ್ಬೇಕು. ಮಾಡ್ಬಿಟ್ರೆ ಸಾಕು. ಅವ್ರಿಗೆ ಸುಲಭವಾಗಿ ನಾವು ನಮ್ಮ ಜೊತೆ ಅವರು ಭಕ್ತಿ ಸೇವೆ ತೊಡಗಿಬಿಡ್ತಾರೆ. ಅತ್ಯಂತ ಸುಲಭವಾಗಿ ನಮಗೆ ಭಗವಂತ ಎಲ್ಲ ಅನುಕೂಲತೆಗಳನ್ನ ಕಲಿಯುವುದರಲ್ಲಿ ಮಾಡಿದ್ದಾರೆ. ಹರಿನಾಮ, ಸಾಧು ಸಂಘ, ಮತ್ತೆ ಮಥುರಾವಾಸ. ನೋಡಿ, ಈಗ ನಮ್ಮ ಈ ಪ್ರತಿ ವರ್ಷನೂ ನಾವು ಏನ್ ಮಾಡ್ತಾ ಇದೀವಿ? ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿಲ್ಲ. ಈಗ ಅಕ್ಟೋಬರ್ದಲ್ಲಿ 2 ಯಾತ್ರೆಗಳಿದೆ, ಜಗನ್ನಾಥಪುರಿ ಮತ್ತೆ ಏನಿದೆ ಗೋವರ್ಧನ ಯಾತ್ರೆ. ಈ ರೀತಿ ಭಕ್ತರ ಸಂಘದಲ್ಲಿ ಈ ರೀತಿ ಎಲ್ಲ ಧಾಮ ವಾಸ ಮಾಡುವುದು, ಭಕ್ತರ ಸಂಘದಲ್ಲೇ ಹೋಗ್ಬೇಕು ನಾವು. ಯಾಕೆ? ಒಬ್ಬರೇ ಹೋಗ್ಬಿಟ್ರೆ ಏನಾಗುತ್ತೆ? ಅಲ್ಲಿ ಭೌತಿಕ ದೃಷ್ಟಿಯಿಂದಲೇ ನಾವು ಎಲ್ಲವನ್ನೂ ನೋಡ್ತೀವಿ. ಆಂತರಿಕ ಮುಖ ಅಂದ್ರೆ ಆಧ್ಯಾತ್ಮಿಕ ಕಣ್ಣುಗಳಿಂದ ಧಾಮ ನೋಡ್ಲಿಕ್ಕೆ ಆಗಲ್ಲ. जब हम क्या करते हैं इस गृहस्थ जीवन में भागवत धर्म का पालन करते हैं, और उसके साथ क्या है, प्रभुपाद जी इस्कॉन संस्था की तरफ से हर साल में क्या होता है, भगवान का धाम का यात्रा भी रहता है. उसका प्रयोजन हमको लेना है. देखो, गृहस्थ होकर हमको हर साल में एक बार ऐसा मौका मिलता है धाम में जाके वास करने का. इससे शीघ्र ही हमारे भक्ति में अत्यंत शीघ्र प्रगति होता है. क्यों? वहाँ पे सब कुछ हो जाता है. साधु संग हो जाता है, भगवान का गुणगान श्रवण होता है, प्रसाद सेवन होता है, सब भक्ति के जो भी आएंगे सो भी हो जाता है. इसलिए जो वो विशेष करके कार्तिक मास में भगवान के भक्तों के साथ हमें साधु संग करना है. भगवान के जन्म स्थलों में ये सब करते हुए हमें भक्ति का साधन करते रहना है. इस तरह हम भी क्या कर सकते हैं? मनुष्य जन्म जो दुर्लभ है उसका हम सार्थक कर सकते हैं. इस तरह प्रभुपाद जी यहाँ पे ಪ್ರಸ್ತಾಪ कर रहे हैं ಭಾವಾರ್ಥ में. ಪ್ರಭುಪಾದವರು ಅದಕ್ಕೆ ಭಾವಾರ್ಥದಲ್ಲಿ ನೋಡಿ ಕೊನೆಯದಾಗಿ ನಮ್ಮಂತ ಗೃಹಸ್ಥರಿಗೂ ಹೇಳ್ತಾ ಇದ್ದಾರೆ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲ ಕಲವು ನ अस्तिव गतिरन्यथा. इस तरह कलयुग का जो अत्यंत सुलभ मार्ग है उसको हम हमारे बच्चों को भी उसको सिखाना है और हमें भी उसको जीवन में लाना है. इस तरह सुलभ मार्ग से हम जीवन की परिपूर्णता को हम प्राप्त कर सकते हैं. ಜೀವನದ ಪರಿಪೂರ್ಣತೆಯನ್ನ ನಾವು ಸಾಧಿಸಬಹುದು. ಅತ್ಯಂತ ಸುಲಭವಾಗಿ ಈ ರೀತಿ ಭಗವಂತ ನಾಮ ಜಪ ಮಾಡುವುದರ ಮೂಲಕ ಭಕ್ತರ ಸಂಘ. ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ